ವೀರೇಶ್ವರ ಪುಣ್ಯಾಶ್ರಮದ ಟ್ರಸ್ಟ್ ಸದಸ್ಯರಿಂದ ಪತ್ರಿಕಾಗೋಷ್ಠಿ. ವೀರೇಶ್ವರ ಪುಣ್ಯಾಶ್ರಮದ ಗಾಲಿಯ ಕುರಿತು ರಾಜು ಖಾನಪ್ಪನವರ ಮಾತನಾಡಿದರು. ಸೋಲ್ ಟ್ರಸ್ಟ್ನಲ್ಲಿ 11 ಜನರಿದ್ದಾರೆ. ನಿಂಗಪ್ಪ ಕೆಂಗಾರ ಅದರ ಅಧ್ಯಕ್ಷರಾಗಿದ್ದಾರೆ. ಮಠ ಮಾನ್ಯಗಳು ನಮ್ಮ ಪರಂಪರೆ, ಸಂಸ್ಕೃತಿ, ಧರ್ಮಗಳನ್ನು ಪ್ರತಿಪಾದನೆ ಮಾಡುತ್ತವೆ. ವೀರೇಶ್ವರ ಪುಣ್ಯಾಶ್ರಮ ಮಾನವೀಯ ಮೌಲ್ಯ ಬೆಳೆಸಿಕೊಂಡು ಬಂದಿದ್ದು, ಆ ಹಿನ್ನೆಲೆಯಲ್ಲಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಎಂದು ಚಂದ್ರು ಬಾಳಿಹಳ್ಳಿ ಮಠ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ಪುಣ್ಯಾಶ್ರಮದ ಲಕ್ಷಾಂತರ ಭಕ್ತರ ದೇಣಿಗೆಯಿಂದ ಮಠ ನಡೆದುಕೊಂಡು ಬಂದಿದೆ. ದಾನಿಗಳು ನೀಡಿದ ದೇಣಿಗೆ ಮೇಲೆ ತಮ್ಮ ಹೆಸರನ್ನು ನೋಂದಾಯಿಸುತ್ತಾರೆ. ಅದೇ ರೀತಿ ರಥದ ಗಾಲಿಯ ಮೇಲೆ ದೇಣಿಗೆ ನೀಡಿದವರು ಹೆಸರು ಬರೆಯಿಸಿ 4 ವರ್ಷ ಕಳೆದಿವೆ. ಆದರೆ ಅದರ ಬಗ್ಗೆ ಆಕ್ಷೇಪ ಈಗ ಯಾಕೆ ಎದ್ದಿದೆ? ರಾಜು ಖಾನಪ್ಪನವರ ಜಾತ್ರೆ ನಿಲ್ಲಿಸುವಂತಹ ಕಳಂಕ ಮಾಡಬಾರದು. ಜಾತ್ರಾ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭವಾಗಿವೆ. ಧರ್ಮದ ಮೇಲೆ ಅಭಿಮಾನದಿಂದ ಅವರು ಹೇಳಿಕೆ ನೀಡಿರಬಹುದು. ಆದರೆ ಜಾತ್ರೆ ನಂತರ ಭಕ್ತರು ಶ್ರೀಗಳನ್ನು ಸೇರಿಸಿ ಸಭೆ ನಡೆಸೋಣ ಎಂದರು. ವೀರೇಶ್ವರ ಪುಣ್ಯಾಶ್ರಮದ ಸೋಲ್ ಟ್ರಸ್ಟ್ ಕಮಿಟಿಯ ಸದಸ್ಯ ಎಂಆರ್ ಹಿರೇಮಠ, ಶಿವರುದ್ರಪ್ಪ ಏಟಗಿ, ಚೆನ್ನಬಸಯ್ಯ ಬಂಕಾಪುರಮಠ, ಪೊಲೀಸ್ ಪಾಟೀಲ, ಪ್ರಕಾಶ ಬಸರಿಗಿಡದ, ಸಂಗಮೇಶ ದುಂದೂರ, ಪರಶುರಾಮ ಕಟ್ಟಿಮನಿ ಉಪಸ್ಥಿತರಿದ್ದರು. ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸೋಲ್ ಟ್ರಸ್ಟ್ ದಾವಣಗೆರೆ ಗದಗ ಇದರ ಟ್ರಸ್ಟಿಗಳಾದ ನಾವೆಲ್ಲ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದ ಕಾರಣ ಸೋಮವಾರ ದಿವಸ 22ನೇ ತಾರೀಕಿಗೆ ರಾಜು ಖಾನಪ್ಪನವರು ಇದೇ ಪತ್ರಿಕಾ ಗೋಷ್ಠಿಯನ್ನು ಮಾಡಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಜರುಗತಕ್ಕಂಥ ರಥೋತ್ಸವದ ಗಾಲಿಗಳ ಬಗ್ಗೆ ಮಾತನಾಡಿದರು. ಆ ವಿಷಯವಾಗಿ ಸೋಲ್ ಟ್ರಸ್ಟಿಗಳು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದರು. ಆ ಹಿನ್ನೆಲೆಯಲ್ಲಿ 2 ವಿಷಯಗಳನ್ನು ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾ ಕಾರ್ಯಾಲಯಕ್ಕೆ ಬಂದಿದ್ದೇವೆ. ಒಂದು, ನಮ್ಮ ಸೋಲ್ ಟ್ರಸ್ಟಿನಲ್ಲಿರ್ತಕ್ಕಂಥವರು 11 ಜನ. ಅದರಲ್ಲಿ ಸೋಲ್ ಟ್ರಸ್ಟಿಗಳೇ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು, ಅವರೇ ಸೋಲ್ ಟ್ರಸ್ಟಿಗಳು. ಅಧ್ಯಕ್ಷರು ಶ್ರೀ ನಿಂಗಪ್ಪ ಕೆಂಗಾರ್ ಅಂತೇಳಿ, ಅವರು ಇವತ್ತು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಿರೋದ್ರಿಂದ ಬಂದಿಲ್ಲ. ಇನ್ನೊಬ್ಬರು PC ಹಿರೇಮಠ ಅಂತೇಳಿ, ಇವತ್ತು ಒಬ್ಬರು ಆಶ್ರಮದ ಸಮೀಪದ ವರ್ತಿಗಳೇ ತೀರ್ಕೊಂಡಿರೋದ್ರಿಂದ ಅಲ್ಲಿ ಹೋಗಿದ್ದಾರೆ. ಉಳಿದಂಥ ಎಲ್ಲ ಟ್ರಸ್ಟಿಗಳು ನಾವಿಲ್ಲಿ ಬಂದಿದ್ದೇವೆ. ಪ್ರತಿ ಮಠ ಅಥವಾ ಮಂದಿರ, ಗುಡಿ ಗುಂಡಾರಗಳು, ಮಠಮಾನ್ಯಗಳು ನಮ್ಮ ಪರಂಪರೆ, ಸಂಸ್ಕೃತಿ, ಧರ್ಮಗಳನ್ನು ಪ್ರಚಾರ ಮಾಡ್ತಕ್ಕಂಥವು, ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಮಾನವೀಯ ಮೌಲ್ಯಗಳನ್ನು ಕೂಡ ಪ್ರಸಾರ ಮಾಡ್ತಕ್ಕಂಥದ್ದು, ಅದರಂತೆ ನಡೀತಕ್ಕಂಥದ್ದು. ಆ ಹಿನ್ನೆಲೆಯಲ್ಲೇ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಬೆಳಗ್ತಾ ಇದೆ. ಅಂಧ ಅನಾಥ ಮಕ್ಕಳಿಗೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು, ಜೀವದಾನವನ್ನು ಕೊಟ್ಟಿರ್ತಕ್ಕಂಥದ್ದು, ಅವರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮ. ಯಾವುದೇ ಒಂದು ಮಠ ಮಾನ್ಯಗಳು ಬೆಳಿಬೇಕು ಅಂತಂದರೆ ಅದಕ್ಕೆ ಇರ್ತಕ್ಕಂಥ ಭಕ್ತರಿಂದನೇ ಬೆಳೀತದೆ. ಭಕ್ತರು ಕೊಡ್ತಕ್ಕಂಥ ದೇಣಿಗೆ, ದಾನ, ಕಾಣಿಕೆಯಿಂದನೇ ಮಠ ಮಾನ್ಯಗಳು ಬೆಳಗ್ತವೆ. ಅದೇ ಥರನಾಗಿ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಇರ್ತಕ್ಕಂಥ ಲಕ್ಷಾಂತರ ಭಕ್ತರು ಕೊಡ್ತಕ್ಕಂಥ ಕಾಣಿಕೆ, ದೇಣಿಗೆಯಿಂದ ಇವತ್ತು ಅದು ನಡೀತಾ ಇದೆ. ಪ್ರತಿಯೊಬ್ಬ ಕೊಡ್ತಕ್ಕಂಥ ದಾನಿ ತಾನು ಕೊಡ್ತಕ್ಕಂಥ ವಸ್ತುವಿನ ಮೇಲೆ ಅದರ ತಮ್ಮ ಹೆಸರುಗಳನ್ನು ಹಾಕಿ ಕೊಡ್ತಕ್ಕಂಥದ್ದು ಮಠಮಾನ್ಯಗಳಲ್ಲಿ ಬಂದಿರತಕ್ಕಂಥ ವಾಡಿಕೆ ಅಥವಾ ಪರಂಪರೆ. ಆ ಹಿನ್ನೆಲೆಯಲ್ಲೇ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕೊಟ್ಟಿರ್ತಕ್ಕಂಥ ದಾನಿಗಳು ಕೂಡ ತಾವು ಕೊಟ್ಟಿರ್ತಕ್ಕಂಥ ದಾನದ ಮೇಲೆ, ದೇಣಿಗೆ ಮೇಲೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ನೀವು ಕಾಣಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದಾನವನ್ನು ಕೊಡಬೇಕಾದ್ರೆ ತನ್ನ ಹೆಸರನ್ನು ಬರೆಸಿಕೊಡ್ತಾನೆ. ಅದು ಮಠಮಾನ್ಯಗಳು ಅವನು ಕೊಡ್ತಕ್ಕಂಥ ಒಂದು ಸ್ಮರಣೆ ಆಗಿರ್ಬೋದು, ಅಥವಾ ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ ಅನ್ನೋಂಥ ಉದ್ದೇಶದಿಂದನೂ ಕೂಡ ಹೆಸರನ್ನು ಬರೆಸ್ತಕ್ಕಂಥ ಪರಂಪರೆ ಬಂದಿದೆ. ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗಿ ಮತ್ತೊಬ್ಬರು ದೇಣಿಗೆ ದಾನವನ್ನು ಕೊಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ
ಇವತ್ತು ತೇರಿನ ಗಾಲಿ ಮೇಲೆ ಹೆಸರುಗಳನ್ನು 5 ವರ್ಷದ ಹಿಂದೆಯೇ ಬರೆಸಿ ಈಗಾಗಲೇ 4 ರಥೋತ್ಸವಗಳಾಗಿದ್ದಾವೆ. ಈಗ ನಡೀತಕ್ಕಂಥದ್ದು ಇದು 5ನೇ ರಥೋತ್ಸವ. ಆದರೆ ಇದು ಇದ್ದಕ್ಕಿದ್ದ ಹಾಗೇ ಇದು ಯಾಕೆ ಉದ್ಭವ ಆಯಿತು ಅದು ನಮಗೂ ಗೊತ್ತಿಲ್ಲ. ನಮ್ಮ ಎಲ್ಲ ಟ್ರಸ್ಟಿಗಳಿಗೂ ಕೂಡ ಆಶ್ಚರ್ಯವನ್ನು ತಂದಿದೆ. ಈಗಾಗಲೇ ನಮ್ಮ ಟ್ರಸ್ಟಿನ ಸೋಲ್ ಟ್ರಸ್ಟಿಗಳಿಗಿರ್ತಕ್ಕಂಥ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ಮೊನ್ನೆನೇ ದಿನ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲೇ ನಾವು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇವೆ. ಅದು ಇದಕ್ಕಿದ್ದಾಗೆ ಯಾಕೆ ಅದು ಉದ್ಭವ ಆಯಿತು ಅನ್ನೋದು ನಮಗೂ ಗೊತ್ತಿಲ್ಲ. ಅದರ ಬಗ್ಗೆ ಸೋಲ್ ಟ್ರಸ್ಟನೇ ಚೀಫ್ ಅಲ್ಲ. ಸೋಲ್ ಟ್ರಸ್ಟು ಮಠದ ಒಂದು ವ್ಯವಸ್ಥೆಯನ್ನು, ಆಶ್ರಮದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ಇರತಕ್ಕಂಥ ಒಂದು ಸೋಲ್ ಟ್ರಸ್ಟ್. ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ ಮ್ಯಾನೇಜರ್ ಎಲ್ಲರೂ ಕೂಡ ಸಮರ್ಥರಾಗಿರೋದ್ರಿಂದ ಪುಣ್ಯಾಶ್ರಮವನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸೋಲ್ ಟ್ರಸ್ಟಿನ ಮೀಟಿಂಗ್ಗಳು 5-6 ವರ್ಷದಿಂದ ಜರುಗಿಲ್ಲ. ಟ್ರಸ್ಟಿನ ಮೀಟಿಂಗ್ಗಳು ಜರುಗಿಲ್ಲ. ಅವರು ಸಮರ್ಥವಾಗಿ ಆಶ್ರಮವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರೋದರಿಂದ ಅದರ ಬಗ್ಗೆ ನಮಗೂ ಅಷ್ಟು ಲಕ್ಷ್ಯ ಇದ್ದಿಲ್ಲ. ಇದ್ದಕ್ಕಿದ್ದಾಗೆ ಇದೇ ವಾರ ಆ ವಿಷಯ ಬಂದ ಮೇಲೆ ಈಗಾಗಲೇ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಸೋಲ್ ಟ್ರಸ್ಟಿಗಳು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಮೂಲಕ ರಾಜೀವ್ ಖಾನಪ್ಪನವ್ರನಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಜಾತ್ರೆಯನ್ನು ನಿಲ್ಲಿಸ್ತಕ್ಕಂಥ ಅಂಥ ಕಳಂಕಕ್ಕೆ ತಾವು ಕೆಲಸವನ್ನು ಮಾಡಬಾರ್ದು. ಜಾತ್ರೆಯಲ್ಲಿ ತಾವು ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಆನಂತರ ಟ್ರಸ್ಟಿನ ಈಗಾಗಲೇ ಜಾತ್ರೆಯ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದಾವೆ. 5ನೇ ತಾರೀಕಿನಿಂದ ಶ್ರೀ ಪಂಚಾಕ್ಷರ ಪುರಾಣವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಜಾತ್ರೆಯ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದ್ದಾವೆ. ರಥೋತ್ಸವ ಇನ್ನು 5-6 ದಿನ ಅಷ್ಟೇ ಉಳಿದಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ವಿಷಯಗಳನ್ನು ಮಾತನಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಒಂದು ಯಾವುದೋ ಒಂದು ಮಠದ ಮೇಲಿನ ಅಭಿಮಾನದಿಂದ, ಧರ್ಮದ ಮೇಲಿನ ಅಭಿಮಾನದಿಂದ ಹೇಳಿರ್ಬೋದು. ಅದನ್ನೇನದ ಜಾತ್ರೆಯ ನಂತರ ಕೂತ್ಕೊಂಡು ಟ್ರಸ್ಟೇ ದೊಡ್ಡದಲ್ಲ, ಸಮಾಜ ದೊಡ್ಡದು. ಸಮಾಜದ ಹಿರಿಯರನ್ನು, ಪ್ರಮುಖರನ್ನು, ಅನುಭವಿಗಳನ್ನು ಅವ್ರನ್ನೆಲ್ಲ ಕರೆಸಿ ಸಮಾಜದ ಒಂದು ಸಭೆಯನ್ನು ಮಾಡಿ, ಪರಮ ಪೂಜ್ಯ ಕಲ್ಲಯ್ಯಜ್ಜನವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಅದಕ್ಕೆ ಅವಾಗ ಅದನ್ನು ವಿಚಾರ ಮಾಡಿ ತೀರ್ಮಾನ ಮಾಡೋಣ. ಈ ಒಂದು ಅವಸರದಲ್ಲಿ ಅದನ್ನು ಮಾಡ್ತಕ್ಕಂಥದ್ದಲ್ಲ. ದಯವಿಟ್ಟು ತಾವು ಕೂಡ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ಎಲ್ಲ ಟ್ರಸ್ಟಿಗಳ ಮೂಲಕ ವಿನಂತಿ ಮಾಡ್ಕೊತೇನೆ. ಈ ಜಾತ್ರಾ ಮಹೋತ್ಸವನ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸಹಸ್ರಾರು ಲಕ್ಷಾಂತರ ಭಕ್ತರ ನಡುವೆ ಎಲ್ಲ ಟ್ರಸ್ಟಿಗಳು ನಿಂತ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ತಮಗೆ ಕೊಡೋದ್ರ ಜೊತೆಗೆ ಮೊನ್ನೆ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟು ವರ್ಷ ಸೇವೆ ಮಾಡಿರ್ತಕ್ಕಂಥ ಟ್ರಸ್ಟಿಗಳ ಮೇಲೇ ಇದ್ದಕ್ಕಿದ್ದ ಹಾಗೇ ಅದು ಆಶ್ಚರ್ಯ ತರ್ತಕ್ಕಂಥ ವಿಚಾರಗಳನ್ನು ಪರಮ ಪೂಜ್ಯ ಕಲ್ಲಯ್ಯಜ್ಜನವ್ರು ಹೇಳ್ಕೊಂಡ್ರು. ಯಾಕೆ ಅನ್ನೋದು ನಮಗೂ ಕೂಡ ಅಷ್ಟೇ ಆಶ್ಚರ್ಯ ತಂದಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಒಳಗಾಗಿರ್ತಕ್ಕಂಥ ಹಿರಿಯರಾದ ವಸಂತಗೌಡ ಪೊಲೀಸ್ ವಾಟರ್ ಮಾರ್ಕೆಟ್ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಘನತೆ ಗೌರವನ ಇರತಕ್ಕಂಥವ್ರು, ಸುಮಾರು 40 ವರ್ಷಕ್ಕಿಂತ ಹೆಚ್ಚು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಪ್ರತಿ ಸಂದರ್ಭದಲ್ಲಿ ಅದಕ್ಕಾಗಿ ಜಗವನ್ನು ದಾನ ಕೊಟ್ಟಿರ್ತಕ್ಕಂಥ ಬಸರಿಗಿಡದ ವೀರಪ್ಪನವರ ಮೊಮ್ಮಗ ಪ್ರಕಾಶ್ ಬಸರಿಗಿಡದವರು ಮತ್ತು ನಮ್ಮ ಶಿವರುದ್ರಪ್ಪ ಇಟಿಗೆಯವರು, ಇವರ ಮೇಲೆ ಯಾಕೆ ಈಗ ಅಪವಾದ ಬಂತು ಅನ್ನೋದು ಕೂಡ ನಮಗೂ ಆಶ್ಚರ್ಯ ಆಗಿದೆ. ಆದ್ರೂ ಕೂಡ ಪತ್ರಿಕೆಯಲ್ಲಿ ತಮಗೆ ಅವರು ಸ್ಪಷ್ಟೀಕರಣ ಕೊಡಬೇಕನ್ನೋ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಅವರು ಒಬ್ಬೊಬ್ಬರಾಗಿ ತಮ್ಮ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಅದನ್ನು ಕೂಡ ತಾವು ಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ನನ್ನ 2 ಮಾತುಗಳು. ನಾನು ವಸಂತಗೌಡ ಪೊಲೀಸ್ ಪಾಟೀಲ್ APMCಯಲ್ಲಿ ದಲಾಲಿ ಅಂಗಡಿಯನ್ನು ಮಾಡ್ಕೊಂಡು ಬಂದಂಥವ್ರು. ಸುಮಾರು 80 ವರ್ಷಗಳ ಹಿಂದಿನಿಂದ ನಮ್ಮ ದಲಾಲಿ ಅಂಗಡಿ APMC ಕೆಲಸ ಮಾಡ್ಕೊತ ಬಂದಿದ್ದೆ. ಈಗ ನಾವು ಎಲ್ಲ ಬೇರೆ ಆದಮೇಲೆ ನಮ್ಮ ವ್ಯವಹಾರ ಅದೇ ವ್ಯವಹಾರದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮರು ಮಕ್ಕಳು ಅದೇ ವ್ಯವಹಾರ ಮಾಡ್ಕೊತ ಬಂದಿದ್ದೇವೆ. 1987ರಲ್ಲಿ ಪ್ರಥಮ ಬೆಳ್ಳಿ ತುಲಾಭಾರ ಮಾಡಿದವರು ಒಬ್ಬ ಸ್ವಾಮಿಗಳಿಗೆ ಗದಗಿನಲ್ಲಿ ನಮ್ಮ APMCಯ ಸರ್ವ ವ್ಯಾಪಾರಿ ಬಂದವರು, ಸರ್ವ ಅಲ್ಲಿ APMC ಕಾರ್ಯಕರ್ತರು ಕೂಡ, ಅಲ್ಲಿ ಹಮಾಲರು ಬಂತು, ಅಲ್ಲಿ ಕಾರ್ಕುಂಡ್ರು ಬಂತು, ಎಲ್ಲರೂ ಕೂಡಿ ಪೂಜ್ಯ ಪುಟ್ಟರಾಜ ಗವಾಯಿಗಳಿಗೆ ಬೆಳ್ಳಿ ತುಲಾಭಾರ ಮಾಡಿದ್ವಿ ಫಸ್ಟ್. ಅದರ ಹಿಂದಿನ ವರ್ಷದಿಂದ ನಾವು 84ರ ಮಾರ್ಕೆಟ್ಗೆ ಬಂದು ಅವಾಗಲಿದ್ದ ನಾನು ಶ್ರೀಮಠದಲ್ಲಿ ಸೇವೆಯನ್ನು ಸಲ್ಲಿಸ್ಕೊತಾ ಬಂದಿದ್ದೆ. ಮುಂದೆ ಟ್ರಸ್ಟ್ ಮಾಡೋ ವಿಷಯ ಬಂದ ಹೊತ್ತಿನಾಗ ಪುಟ್ಟರಾಜ ಗವಾಯಿಗಳು ಕರೆಯಾಗಿ ಕಳಿಸಿ, ನೀವು ಆಜೀವ ಟ್ರಸ್ಟಿಗಳಾಗಬೇಕಪ್ಪ, 8-9 ಮಂದಿ ನಾ ಯಾರು ಹೇಳ್ತೇನೆ ಅಂತೇಳಿ ಟ್ರಸ್ಟನ್ನು ಸೂರ್ ಟ್ರಸ್ಟ್ ಅಂತೇಳಿ ನೋಂದಣಿ ಮಾಡಿದರು ಪೂಜ್ಯರು. ಪುಟ್ಟರಾಜ ಗವಾಯಿಗಳಿದ್ದಾಗ ಆಗಿದ್ದರು ಇದು.
ಅವತ್ತಿಂದ ನಾವು ಇವತ್ತಿಗೆ ನಾವು ಟ್ರಸ್ಟಿ ಅಂತ ಹೋಗ್ತಿದ್ದಿಲ್ಲ, ನಾವು ಭಕ್ತರು ಅಂತ ಹೋಗ್ತಿದ್ವಿ, ನಾವು ಸೇವೆನ ಮಾಡ್ತೀವಿ. ಆದ ನಂತರ ಸಾರಿ ಹಾಂ ಲಿಂಗೈಕ್ಯ ಆದ ನಂತರ ಟ್ರಸ್ಟ್ ಮಾಡಿದ್ದು. ಅವಾಗಿದ್ದಾನೆ ನಾವು ಅಲ್ಲಿ ಭಕ್ತರಾಗೇನೆ ಹೋಗಿ ಸೇವಾ ಮಾಡ್ತಿದ್ವಿ. ನಾವೇನು ಟ್ರಸ್ಟಿ ಅಂತೇಳಿ ಅಧಿಸರಿಸಿ ಹೋಗಿ. ಆದರೆ ಕೆಲವೊಂದು ವಿಷಯದೊಳಗೆ ನಾನು ಪೂಜ್ಯರಿಗೆ ಅತಿ ನಿಕಟ ಸಂಬಂಧ ಐತಿ. ನನಗೆ ಕಲ್ಲಯ್ಯಜ್ಜಾರ ಬಗ್ಗೆ ನಮ್ಗೆ ಭಾರಿ ಗೌರವಭಾವನೆ ಐತಿ ಇವತ್ತಿಗೂ. ಯಾಕಂದ್ರೆ ಅವರು ನಮ್ಮ ಕೂಡ ಅಷ್ಟು ಗೌರವದಿಂದ ನಡ್ಕೊಂಡಿದ್ರೆ. ಆದರೆ ಏಕಾಏಕಿ ಮೊನ್ನೆ ವಸಂತಗೌಡ ಪೊಲೀಸ್ ಪಾಟೀಲರು ಜೀವ ಬೆದರಿಕೆ ಹಾಕ್ಯಾರ ಅಂದೊತ್ನಾಗ ನನಗೆ ಭಾಳ ಮಾನಸಿಕ ಹಿಂಸೆ ಅನ್ನಿಸ್ತು. ನನ್ನ ಹಿಂದಿದಂಥ ವ್ಯಾಪಾರಿ ಬಂಧುಗಳು, ನನ್ನ ಮನೆತನದವರು, ನಮ್ಮ ಸಹೋದರರು, ನಮ್ಮ ಮನೆಯವರು ಭಾಳ ಮನಸ್ಸಿಗೆ ಕೆಟ್ಟ ಮಾಡಿಕೊಂಡ್ರು. ಇಷ್ಟು ವರ್ಷ ಸೇವಾ ಮಾಡಿದ್ದಕ್ಕೆ ನಿನಗೆ ಚಲೋ ಇದು ಬಂತು, ಗೌರವ ಕೊಟ್ಟಾರ ಪೂಜ್ಯರು, ಮನೆ ಮಠ ಬಿಟ್ಟು ನೀ ಅಡ್ಡಾಡ್ತಿದ್ದಂತೆ ಭಾಳ ಬೇಜಾರು ಮಾಡ್ಕೊಂಡ್ರು. ಆದರೂ ಕೂಡ ನಾನೇನು ಅಂದಿಲ್ಲ. ಅವರು ಯಾವ ಆಧಾರ ಮೇಲೆ ಯಾರ ಪ್ರೇರಣೆಯಿಂದ ಹೇಳ್ಯಾರ ಅನ್ನೋದು ನಾನು ಸತತ 3 ವರ್ಷಗಳಿಂದ ಪೂಜ್ಯರ ನಜರಿಗೆ ಹೇಳ್ಕೊತ ಬಂದಿದ್ದೆ. ನಾನು ಪೂಜ್ಯರ ನಜರಿಗೆ ತಂದಿದ್ದೆ. ನಾನು ನೋಡ್ರಿ ಆಶ್ರಮ ಸ್ವಲ್ಪ ನಮ್ಮ ಪದ್ಧತಿ ಎಲ್ಲನೂ ಕಟ್ಕೊಂಡು ಸರ್ವರನ್ನ ಟ್ರಸ್ಟ್ನವ್ರನ್ನ ಹಗಲೆಲ್ಲ ಕರೆದು ಮೀಟಿಂಗ್ ಮಾಡಿ ಒಂದು ವ್ಯವಸ್ಥಿತವಾಗಿ ಈ ಆಶ್ರಮ ನಡ್ಕೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಕಟವಿದ್ದಿದ್ದಕ್ಕೆ ನಾನು ಪೂಜ್ಯರಿಗೆ ನಾನು ಹಗಲೆಲ್ಲ ಹೇಳ್ತಿದ್ದೆ. ನಾನು ಹೋದ ಸತ್ಯಕುಮಾರ್ ಭೇಟಿ ಆಗ್ತಿದ್ದೆ. ಅವರು ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಕೆಲವೊಂದು ವಿವರಗಳನ್ನು ಹೇಳ್ತಿದ್ರು. ಆದರೆ ಏಕಾಏಕಿ ಮೊನ್ನೆ ಜೀವಹಾನಿ ಅಂತ ಕ್ಷುಲ್ಲಕ ವಿಚಾರಕ್ಕೆ ಅವರು ನನಗೆ ಮೇಲೆ ಕಂಪ್ಲೇಂಟ್ ಮಾಡ್ರಂದ್ರು. ನನಗೆ ಹೇಳ್ಯಾರಂದ್ರೆ ಅವರು ಭಾಳ ವರ್ಷದಿಂದ ನಾನು ಮಠಕ್ಕೆ ಬಂದಂಥ ಹೆಚ್ಚಿನ ಬೆಳೆಗಳ ಅವ್ರ ಹೊಲದಿಂದ ಬಂದದ್ದು, ಭಕ್ತ ದಾನ ಕೊಟ್ಟಂಥ ಜೋಳ ಅವೆಲ್ಲ ಇರ್ತಾವಲ್ರಿ, ಅವು ಹೆಚ್ಚಿನ ಮಾಲ ನಮ್ಮ ಅಂಗಡಿ ಕಳಿಸ್ತಿದ್ರು. ನಾನು ಫ್ರೀಯಾಗಿ ಸೇವೆ ಮಾಡ್ಕೊತ ಬಂದಿದ್ದೆ. ಅಜ್ಜಾರ್ದು ನಮ್ಮ ಹಮಾಲಿಗೆ ಸಹಿತ ಇವತ್ತು 10-15 ರೂಪಾಯಿ ಹಮಾಲಿ ಇದ್ರ ಸಹಿತ ನಾನು ಚಾಕಿ ಹಮಾಲಿ ಕೊಡ್ತಿದ್ದಿಲ್ಲ. ನಂದು ಆಶ್ರಮದ್ದು ಸೇವೆ ಮಾಡಿರಲಿ ಅಂಥೇಳಿ ನಾನು ಮಾಡ್ಕೊತ ಬಂದಿದ್ದೆ. ಆದರೆ ಅದನ್ನು ಮೊನ್ನೆ ಎಂಥ ವಿಚಾರ ಹೇಳ್ಯಾರಂದ್ರೆ ಅವರು ದಲಾಲ್ ಅಂಗಡಿಗೆ ಮಾಲ್ ಕಳ್ಸೋದು ಬಿಟ್ಟಿದ್ದಕ್ಕೆ ವಸಂತಗೌಡ ನನಗೆ ಜೀವ ಬೆದರಿಕೆ ಹಾಕ್ಯಾರ. ಆಮೇಲೆ ಅಕ್ಷರಲ್ಲಿ ಮಾತಾಡ್ಕೊತ ಅಡ್ಡಾಡ್ತಾರೆ. ಆಮೇಲೆ ಆಶ್ರಮನ ಮಸೂತಿ ಮಾಡ್ತಾರೆ ಅಂತ ಹೇಳ್ಕೊತ ಅಡ್ಡಾಡ್ತಾರೆ ಅಂಥೇಳಿ ನನ್ನ ಮೇಲೆ ಆಪಾದನೆ ಮಾಡಿದರು. ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೇನೆ. ತಮಗೆಲ್ಲನೂ ನಿಕಟವಾಗಿ ಸಂಬಂಧ ಐತೆ ಅಂತೇಳಿ ಸ್ವಲ್ಪ ನಾನೇನು ಸುಳ್ಳು ಹೇಳಕ್ಕೆ ಬಯಸಂಗಿಲ್ಲ. ಆಶ್ರಮ ದಿಕ್ಕಿನಲ್ಲಿ ಹೊಂಟೊತ್ತಿನ ನಾನು ಪೂಜ್ಯರಿಗೆ ನಾನು ಹಗಲೆಲ್ಲ ಎಚ್ಚರ ಕೊಟ್ಕೊತ ಇದ್ದೆ. ಆದರೆ ಇವತ್ತು ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತೈತಿ. ಯಾರೋ ಆಶ್ರಮ ನಡೆಸ್ತಾರೆ, ನಾವು ಅಲ್ಲಿ ಕಾಲು ಇಡಾಕೆ ಸಹಿತ ಅಲ್ಲೇನೋ ಆಸ್ಪತ್ರೆ ಇಲ್ದಂಗೆ ಅಲ್ಲಿ ಮ್ಯಾನೇಜರ ಹೇಳ್ತಾರೆ ತಾಸಿನ ಲೆಕ್ಕ ಕೊಡ್ತೀನಿ 2 ತಾಸು ಲೆಕ್ಕ. ನಾವು ಅಪರಾಧ ಆಗೈತೆ ಅಂತೇಳಿ ಕಾನಪ್ಪನವ್ರು ಕೇಳಿದ್ದಿಲ್ಲ, ನಾವು ಯಾರೂ ಕೇಳಿಲ್ಲ. ಕಾನಪ್ಪನವ್ರು ಕೇಳಿದ್ದು ಟ್ರಸ್ಟ್ನವರು ಗಾಲಿ ಮೇಲೆ ಹೆಸರು ಬರ್ತಿದ್ದಕ್ಕೆ ನೀವು ಉತ್ತರ ಕೊಡ್ರಿ, ನೀವು ಮೀಟಿಂಗ್ ಮಾಡಿರಿ ಏನೋ, ನಿಮ್ಮ ಮೀಟಿಂಗ್ನಾಗ ಠರಾವಾಗೈತೆ ಏನೋ, ಎಷ್ಟು ದೇಣಿಗೆ ಇಸ್ಕೊಂಡ್ರಿ, ಅದ್ರ ಪಾವತಿ ಐತೇನೆ ಅಂತ ಕಾನಪ್ಪನವರು ಇದೇ ಸೀಟ್ನಲ್ಲಿ ಕುಂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದರು. ಅದಕ್ಕೆ ಟ್ರಸ್ಟಿಗಳನ್ನ ಕರೆಯಾಕಸಿ ಪೂಜ್ಯರ ಕೆಲಸ ಏನಪ್ಪ ನಮ್ಮ ಮೇಲೆ ಕೇಳಿದ್ರು ಅವರು ಕಾನಪ್ಪನವರು. ನಮ್ಮನ್ನು ಕೇಳಬೇಕಾಗಿತ್ತಾ? ನಮ್ಮನ್ನು ಕರೆಯಾಕೆ ಕಳಿಸ್ಬೇಕಾಗಿತ್ತು ಪೂಜ್ಯರು. ಅದನ್ನು ಬಿಟ್ಟರು ನಮ್ಗೆ ಯಾರಿಗೂ ಏನೋ ಪತ್ರಿಕಾಗೋಷ್ಠಿ ಮಾಡಿದ್ದು ಒಂದು ವಿಷಯ ನಮಗೇನು ಗೊತ್ತಿಲ್ಲ, ಅವ್ರು ಮಾಡೋನು ಗೊತ್ತಿಲ್ಲ. ಏಕಾಏಕಿ ಪತ್ರಿಕಾಗೋಷ್ಠಿ ನಿಮ್ಮನ್ನು ಕರೆದು ನಮ್ಮ ಮೇಲೆ ಜೀವ ಬೆದರಿಕೆ ಐತಿ, ನಾನು 5-6 ತಿಂಗಳಿಂದ ಅಂತ ಹೇಳ್ತಾರೆ, 5-6 ವರ್ಷದಿಂದ ಹೇಳ್ಕೊತ ಬಂದ್ರೆ ನನಗೆ ಅಷ್ಟು ತಿಳಿಯಾಗಿಲ್ಲ. ಜೀವ ಬೆದರಿಕೆ ಐತಿ, ಇವರು 6 ಮಂದಿಯಿಂದ ಸೋಲ್ ಟ್ರಸ್ಟ್ನಾಗ 3 ಮಂದಿ, ಶಿಕ್ಷಣ ಸಂಸ್ಥೆದಾಗ 3 ಮಂದಿ ಅಂತ ಹೇಳಿ ಅಪಾದನೆ ಮಾಡಿಬಿಟ್ರು. ಅದರಿಂದ ಏನಾಗುತ್ತೆ ಸಮಾಜಕ್ಕೆ ಏನು ಸಂದೇಶ? ಒಬ್ಬ ದೊಡ್ಡ ಸ್ಥಾನದಲ್ಲಿ ನಿಂತ ಕುಳಿತಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ಭಕ್ತರು, ನಾವೇನು ದೊಡ್ಡ ಇದಲ್ಲ ಅಂಥ ಭಕ್ತರ ಕಡೆಯಿಂದ ಏನು ಎಷ್ಟು ದುಡಿಮೆ ಇರ್ಬೇಕ್ರಿ ನನಗೆ? ಆಲ್ರೆಡಿ 6-7 ಲಕ್ಷ ರೂಪಾಯಿ ಮಾಲ್ ಅವ್ರದ್ದು ಮಾರ್ತಿದ್ದೆ ನಾನು. 3 ವರ್ಷದಿಂದ ಅವ್ರ ಮಾಲ್ ನನ್ನ ಅಂಗಡಿ ಬಂದಿಲ್ಲ. ಇವತ್ತಿಗೂ ನಾನು ಪುಟ್ಟರಾಜಗಳ ಹಣಿ ಮಾಡಿ ಹೇಳ್ತೀನಿ, ನಾ ಆ ವಿಷಯನ ಆ ಮ್ಯಾನೇಜರ್ಗೂ ತಿಳಿಸಿಲ್ಲ. ಕಲ್ಲಜ್ಜ ಯಾಕೆ ನಮ್ಮ ಅಂಗಡಿ ಮಾಲ್ ಕಳಿಸಿಲ್ಲ ಅಂತ ನಾನು ಕೇಳಿಲ್ಲ. ಇವತ್ತಿನವರೆಗೂ ನಾನು ಹೋಗ್ತೀನಿ, ಗದ್ದಿಗೆ ಹೋಗ್ತೀನಿ. ಹೋದ ವರ್ಷ ಕೆಲವೊಂದು ಅಹಿತಕರ ಘಟನೆಗಳು ನನ್ನ ಮಾನಸಿಕ
ಘಟನೆಗಳನ್ನು ನಾವು ಮ್ಯಾನೇಜರ್ ಮಾಡಿಸಿದ ಒಬ್ಬ ವ್ಯಕ್ತಿಗಳ ಕಡೆಯಿಂದ. ಅವಾಗಲಿದ್ದ ನಾನು ಆಶ್ರಮಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿದೆ. ಅಮಾವಾಸ್ಯೆಗೆ ಹೋಗ್ತೀನಿ, ನಮ್ಮ ಮನ್ಯಾಗ 3,000 ಫೋಟೋ ಅದಾವು, ಅಲ್ಲೇ ಪೂಜೆ ಮಾಡ್ತೀವಿ. ಅಮಾವಾಸ್ಯೆಗೊಮ್ಮೆ ಗದ್ದಿಗೆ ಹೋಗ್ತೀನಿ, ನಮಸ್ಕಾರ ಮಾಡ್ತೀನಿ, ಬರ್ತೀನಿ. ಇದನ್ನು ಬಿಟ್ಟು ನಮ್ಮ ಏನು ಸಂಬಂಧ ಇಲ್ಲ. ಇಂಥ ಟೈಮ್ನಾಗ ಇವರು ನಮಗೆ ಜೀವಹಾನಿ ಅಂತಂದ್ರೆ ಏನದು, ಯಾವ ಮಾತು? ನಾವೇನು ರೌಡಿಗಳ ಗುಂಡಾಗಳ ಜೀವ ಬೆದರಿಕೆ ಹಾಕ್ತಾರಂತಂದ್ರೆ ನಮ್ಮದು ಸ್ಥಾನ ಎಲ್ಲಿಗೆ ಹೋಗೈತಿ? ಇವತ್ತು ಸಮಾಜದಾಗ ವಸಂತಗೌಡ ಅಂದ್ರೆ ಸಾರ್ವತ್ರಿಕವಾಗಿ ಇಡೀ ಗದಗ ಬೆಟಗೇರಿಯಲ್ಲಿ ಸ್ವಲ್ಪ ನಾನು ಎಲ್ಲ ಮಠಮಾನ್ಯಗಳು ಟಚ್ ಇರೋದು ತಮಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನಾನು ಅಂಥ ನನ್ನಂಥವಾಗ ಇವರು ನನಗೆ ಜೀವ ಬೆದರಿಕೆ ಹಾಕ್ತಾರಂದ್ರೆ ನಾ 3 ದಿವಸದಿಂದ ನಾ ಎಷ್ಟು ಮನ ನೋಡ್ಕೊಂಡಿನಿ ಅಂತ ನನಗೆ ಗೊತ್ತು, ನನಗೆ ಎಷ್ಟು ಒಳಗೆ ತ್ರಾಸಾಗಿತ್ತು ಅಂತ ನನಗೆ ಗೊತ್ತು. ಆದರೆ ಇಂಥದ್ದು ಒಬ್ಬ ದೊಡ್ಡ ಸ್ಥಾನದಾಗ ಕುಂತು ಸ್ವಾಮಿ ಮಾಡ್ತಾನಂದ್ರೆ ಅದು ಹಿಂದೆ ಪ್ರೇರಣೆ ಐತೆ ಅವ್ರಿಗೆ. ಪ್ರೇರಣೆಯಿಂದ ಈ ಮಾತಾಡಂಗಿಲ್ಲ ಅವರು. ವಸಂತಗೌಡ ಒಬ್ಬನ ಇಲ್ಲಿ ಕೇಳ್ತಾನೆ, ಏನನ್ನು ನಡೆದ್ರು ಇವನೊಬ್ಬನ್ನು ಹೊರಗೆ ಹಾಕಿಬಿಟ್ರೆ, ಇವ್ರ ಮೇಲೆ ಅಪಾದನೆ ಮಾಡಿಬಿಟ್ರೆ ಇಲ್ಲಿ ಯಾರೂ ಕೇಳೋರಿಲ್ಲ ಅನ್ನೋದನ್ನು ತಲೆಯಾಗಿ ತೊಗೊಂಡು ವಸಂತಗೌಡನ ಮೇಲೆ ಕಂಪ್ಲೇಂಟ್ ಮಾಡ್ಯಾರ. ನಾನು ನೇರವಾಗಿ ಹೇಳ್ತೀನಿ, ವಸಂತಗೌಡ ಮೇಲೆ ಕಂಪ್ಲೇಂಟ್ ಮಾಡೋ ಕಾಲ ಬೇರೆ ಏನಿಲ್ಲ. 10-12 ಸಾವಿರ ರೂಪಾಯಿ ನನ್ನ ಅಂಗಡಿ ಅವರೊಬ್ಬರ ದಿನ 50 ಮಂದಿ ಬರ್ತಾರೆ ರೈತರು. ಸೀಸನ್ನಾಗ ನನ್ನ ಮಾಲ್ ಇಳಿಸ್ಕೊಳಕ್ಕಾಗೋದಿಲ್ಲ, ಅಷ್ಟೊಂದು ರೈತ ಬಿಡೋದು. ದೊಡ್ಡ ಸ್ಥಾನ ಹೇಳಂಗಿಲ್ಲ ಸರ್ ನಾನು. ಆದರೆ ಅಂಥದ್ದು ಒಬ್ಬ ಆಶ್ರಮದಿಂದ 6-7 ಲಕ್ಷ ರೂಪಾಯಿ ಮಾಲ್ ಕಳಿಸ್ಯಾರೇನೋ ಮಾಡ್ಯಾರೇನೋ, ಅದರಿಂದ ನಾನು ದುಡಿಮೆ ನಾನು ಸೇವಾ ಮಾಡೀನಿ. ಆದರೆ ಅಂಥ ನನ್ನಂಥವಾಗ ಆಮೇಲೆ 87ರಿಂದ ನಾ ಶ್ರೀಮಠದ ಭಕ್ತನಾಗಿ ಇವತ್ತಿಗೂ ಬಿಟ್ಟಿಲ್ಲ ನಾನು. ಆದರೆ ಇಷ್ಟು ಮೊನ್ನೆ 3 ದಿನದಿಂದ ನನ್ನ ಮಾನಸಿಕ ಹಿಂಸೆ ಆಗೈತಿ. ಇದಕ್ಕೆ ಪೂಜ್ಯ ಕಲ್ಲಯ್ಯಜ್ಜನವರು ನಮಗೆ ಕರೆಯಾಗಿ ಕಳಿಸಿ ಹೇಳಬೇಕಾಗಿತ್ತು. ಅಜ್ಜವರು ನಾವೇನು ಅವ್ರಿಗೆ ಹೊರತಿದ್ದಿಲ್ಲ, ನಾವೇನು ತಪ್ಪು ಮಾಡೀವಿ, ಏನು ತಪ್ಪು ಮಾತಾಡಿದ್ನ ಹೇಳಿದ್ರೆ ನಮ್ದೇನು ನಾವು ತಿದ್ದುಕೊಂತೀವಿ. ನಾನಾಗ್ಲಿನ ಅವ್ರಿಗೆ 2-3 ಸಲ 3 ವರ್ಷದಿಂದ ಹೇಳ್ಕೊಂತ ಬಂದರೂ ಸಹಿತ ಅವ್ರು ತಿದ್ದುಕೊಳ್ಳಿಲ್ಲ. ಅವ್ರು ತಿದ್ದುವಂಥ ವ್ಯಕ್ತಿಗಳು ನಾವಲ್ಲ, ಭಕ್ತರಾಗಿ ಮಾತಾಡೀನಿ ನಾನು ಅವ್ರು ಕೂಡ. ಆದರೆ ಆ ವ್ಯವಸ್ಥೆಯಲ್ಲಿ ಈಗ ಸರಿಗೆ ಉಳಿದಿಲ್ಲ. ಆಶ್ರಮದಾಗ ಅವ್ಯವಸ್ಥೆ ಆಗೈತಿ. ನಾನು ನೇರವಾಗಿಯೇ ಮಾತಾಡ್ತೀನಿ, ಯಾರ್ದು ಏನೂ ನಡೆಯಂಗಿಲ್ಲ. ಈಗ ನಡಿಬೇಕು ಕಲೆಯಜ್ಜ ಮ್ಯಾನೇಜರ್ ಮತ್ತು ಅವ್ರ ಹಿಂದೆ ಪ್ರೇರಣೆ ಇರ್ತಂಥ ವ್ಯಕ್ತಿಗಳ ಕಡೆಯಿಂದ ಆಶ್ರಮ ನಡೆದೈತಿ. ನಾವು ಇವತ್ತಿಗೂ ಆಶ್ರಮ ನಾವು ಸೇವೆ ಮಾಡಾರ. ಸುಳ್ಳೆ ಜಾತ್ರೆ ಗದ್ದಲಾಗುತ್ತೆ, ಜಾತ್ರೆ ಬಂದ್ ಮಾಡ್ತಾರೆ. ನನಗೆ ಅನೇಕ ಹಳ್ಳಿಗಳಿಂದ ನಾವೆಲ್ಲ ಸಹೋದರ ಸಂಬಂಧಗಳು ಎಲ್ಲ ಊರುಗಳಿಂದ ಭಕ್ತರು ಬರ್ತಾರೆ, ಇಲ್ಲಿ ಅಡುಗೆ ಮಾಡ್ತಾರೆ. ಅನ್ನ ಸಾರು ಮಾಡೋ ಟೀಮ್ ಐತಿ, ಬುಂದೆ ಮಾಡೋ ಟೀಮ್ ಐತಿ, ಇತರೆ ಮಿರ್ಚಿ ಮಾಡೋ ಟೀಮ್, ಎಲ್ಲರೂ ನನ್ನ ಕೂಡ ಈ 3 ದಿವಸದಿಂದ ನಾವು ಬರೋದು ಬಿಡ್ರಿ ಹಿಂಗಾತಂದ್ರೆ ಅಂಥೇಳಿ ಮಾತಾಡಿದ್ರು. ನಾ ಕೈ ಮುಗಿದವರೆಲ್ಲ ಕೇಳ್ಕೊಂಡೆ, ಬ್ಯಾಡ್ರಿ ಜಾತ್ರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಮಾಡಕತ್ತೀರಿ, ಪಂಚಾಕ್ಷರ ಗವಾಯಿಗಳು ಮಾಡಕತ್ತೀರಿ. ಸತತ 60, 70, 80, 70, 75 ವರ್ಷದಿಂದ ಮಾಡ್ಕೊತ ಬರಾಕತ್ತೀವಿ. ನಾವು ನೀವು ಕೂಡ 40 ವರ್ಷದಿಂದ ಸೇವೆ ಮಾಡ್ಕೊತ ಬರಾಕತ್ತೀವಿ. ಜಾತ್ರೆಗೆ ಯಾರ ಕಡೆಯಿಂದನೇ ಏನು ಅಡ್ಡ ಆಗ್ತಕ್ಕದ್ದಲ್ಲ. ಸ್ವತಃ ರಾಜು ಕಾನಪ್ಪನವ್ರಿಗೆ ಫೋನ್ ಮಾಡಿ ಹೇಳಿದ್ದು ನಾನು, ಈ ವಿಷಯದಾಗ ನೀನು ಜಾತ್ರೆ ಬಂದ್ ಮಾಡ್ತೀನಿ ಅಂತಕ್ಕದ್ದಲ್ಲ. ನಾವೆಲ್ಲರೂ ಒಂದು ಅದ್ರ ಬಗ್ಗೆ ವಿಚಾರ ಮಾಡೋಣಂತ, ನೀವು ಅಂಥ ಹೇಳಿಕೆಯನ್ನು ಕೊಡಬೇಡ್ರಿ ಅಂತ ನಾನು ಸ್ಪಷ್ಟವಾಗಿ ರಾಜು ಕಾನಪ್ಪನಿಗೆ ಹೇಳ್ಕೊಂಡು ಅವರು ನಾ ಅಂಥ ಆ ವಿಷಯ ನಾನು ನಿಮ್ಮನ್ನು ಕೇಳಿದ್ದೀನಿ. ಆದರೆ ಅಜ್ಜ ಈ ರೀತಿ ಡೈವರ್ಟ್ ಮಾಡಿಕೊಂಡು ಯಾಕೆ ಮಾಡಿದ್ರು ಏನು ಅವ್ರ ಉದ್ದೇಶನೇ ಗೊತ್ತಾಗಲ್ಲ ನನಗೆ. ಪೂಜ್ಯರು ಯಾಕೆ ಡೈವರ್ಟ್ ಮಾಡಿ ಅದನ್ನ ಪ್ರೆಸ್ ಮೀಟ್ ಕರೆದು ವಿಷಯಾಂತರ ಮಾಡಿ ನಾವು ಯಾರೋ ಲೆಕ್ಕಪತ್ರ ಕೇಳಿದಾರಲ್ಲ ಸರ್. ನಾವು ಅವತ್ತಿನ ದಿವಸ ಸ್ಪಷ್ಟೀಕರಣ ಕೊಟ್ಟಿವಿ, ಬಂಗಾರ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ. ಅವಾಗ ಹಿಡಕಿ ಮಠ ಬಸವರಾಜ್ ಅವರು ಅಲ್ಲಿ ಮ್ಯಾನೇಜರ್ ಅಂತಿದ್ರು. ಬಂಗಾರನ ಅವರು ಮಾರಿ ಆವಾಗಿನ ಕಾಲಕ್ಕೆ 10ರಿಂದ 14 ಸಾವಿರ ರೂಪಾಯಿ ರೇಟ್ ಇತ್ತು. ಮಾರಿ ಬಿಲ್ಡಿಂಗ್ ಹಾಕ್ಸ್ಯಾರ ಅವರು. ಅದನ್ನು ಅವರು ನಮಗೆ ಸ್ಪಷ್ಟಪಡಿಸಿದ್ರು, ನಮಗೆ ಕನ್ಫರ್ಮ್ ಮಾಡಿದ್ದಾರೆ ಅವರು ಸೋಲ್ ಟ್ರಸ್ಟ್ನವ್ರಿಗೆ. ಬಂಗಾರ ಮಾರಿನಿ ಬಿಲ್ಡಿಂಗ್ ಹಾಕ್ಸಿನಪ್ಪ, ನಾ ಏನು ನಮ್ಮ ಮನೆಗೆ ತೊಗೊಂಡು ಹೋಗಿಲ್ಲ ಅನ್ನೋ ಮಾತನ್ನು ಅವರು ನಮ್ಗೆ ಟ್ರಸ್ಟ್ನವ್ರ ಗಮನಕ್ಕೆ ತಂದಿದ್ದಕ್ಕೆ ನಾವು ಮುಂದೆ ನಿಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಬಂಗಾರ ಎಲ್ಲಿ ಹೋಗಿಲ್ಲ, ಬಂಗಾರ ಹಿಂಗಾಗೈತೆ ಅಂತೇಳಿ ನಾವು ಹೇಳಿದ್ದೆ. ನನಗೆ ನಮ್ಮ ಗಮನಕ್ಕೆ ತಂದಿದ್ದಿಲ್ಲ. ಅವಾಗಿನ ಪರಿಸ್ಥಿತಿ ಹಂಗಿತ್ತು ಸರ್. ಅವರು ಹಿಡಕಿ ಮಠ ಬಸವರಾಜ್ ಹಿಡಕಿ ಮಠ ಅವರು ಹಾಗೆ ನಡ್ಕೋತಿದ್ರು. ಅವರು ಅವಾಗನ್ನ ಅವ್ರು ಬಂಗಾರ ಮಾರಿ ಬಿಲ್ಡಿಂಗ್ ಹಾಕ್ಸಿವಿ ಅಂತ ಹೇಳಿಬಿಟ್ಟು, ಇದು ಹಿಡಕಿ ಮಠ ಬಂಗಾರ ನಮ್ಮ ಪಾತ್ರ ಅಲ್ಲಿ ಈಗ ಒಂದು ಸ್ಥಾನದಾಗ ಇರ್ತೀವಪ್ಪ ಅಂದಮೇಲೆ
ಕರಿಬೇಕಲ್ಲ, ಹೇಳ್ಬೇಕಲ್ಲ ಇಂಥದ್ದು ಮಾಡಕತ್ತೀವಿ. ಇವತ್ತಿಗೆ ಗೋಪುರ ಕಟ್ಟಿದ್ರು, ಅದ್ರ ವಿಷಯ ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಎಷ್ಟು ರೊಕ್ಕ ಖರ್ಚು ಮಾಡೀವಿ, ಯಾರನ್ನ ಕರೆಸಿವಿ, ಏನಿಲ್ಲ. ಆಮೇಲೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಒಬ್ಬರು ನಜರಿಗೂ ತರಂಗಿಲ್ಲ. ನಾನು ಸ್ವಲ್ಪ ಕಾಂಟ್ಯಾಕ್ಟ್ನಾಗ ಅದೀನಿ, ನಾವು ಓದೋತ್ನಾಗ ಗೌಡ್ರೆ ಹಿಂಗೆ ಮಾಡಕತ್ತೀವಿ ನಾವು ಬ್ಯಾಡ ಅಂತ ಅನ್ನಕ್ಕೆ ಬರೋಲ್ಲ. ಮಠದ ಉದ್ಧಾರ ಮಾಡಕತ್ತಾರೆ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾವು ಬ್ಯಾಡ ಅಂತ ಹೇಳಕ್ಕೆ ಬರೋದು, ಮಾಡ್ರಿ ಅಂತ ಹೇಳ್ಕೊತೀನಿ. ಮತ್ತೊಂದು ಇದ್ರ ಲೆಕ್ಕಪತ್ರನಂತೂ ನಾವು ಎಲ್ಲಿ ಕೇಳಕ್ಕೆ ಹೋಗಿಲ್ಲ. ಯಾಕೆ ಕೇಳಕ್ಕೆ ಹೋಗಿಲ್ಲ ಅಂತಂದರೆ, ಈಗ ಮ್ಯಾನೇಜರ್ ಹೊಸ ಮ್ಯಾನೇಜರ್ ಏನು ಆದಮೇಲಿದ್ದ ಇವನಿಗೆ ಎಲ್ಲರೂ ಒಪ್ಪಿಗೆ ತೊಗೊಂಡು ಮ್ಯಾನೇಜರ್ಗೆ ಮಾಡಲಿಲ್ಲ. ಇದು ಮಾಡಬೇಕಾದ್ರೂ ತಾವೇ ನಿರ್ಣಯ ತೊಗೊಂಡ್ರು, ತಾವೇ ಮ್ಯಾನೇಜರ್ ಮಾಡಿದರು. ಇದು ಕೆಲವೊಂದು ಗುರುಬಂಧುಗಳು ಕೂಡ ಸಹಕಾರ ಕೊಟ್ಟರು. ನಾವು ಅವ್ರು ಮ್ಯಾನೇಜರ್ ಮಾಡಬೇಡ ಅಂತ ನಾವು ಯಾರಿಗೂ ಹೇಳಿಲ್ಲ. ಆದರೆ ಒಂದು ಮಾತು ಕರೆದು ಕೇಳಬೇಕಾಯ್ತು. ಅವ್ರಿಗೆ 35,000 ರೂಪಾಯಿ ಪಗಾರ, 35-40,000 ರೂಪಾಯಿ ಪಗಾರ ಇವತ್ತು ಕೊಡ್ತಾರೆ. ನಾನು ಮಠಕ್ಕೆ ಕಾಂಟ್ಯಾಕ್ಟ್ ಇದ್ದ ಮೂಲಕ, ನಾನು ಹಗಲಲ್ಲಿ ಅಲ್ಲಿ ಹೋಗೋ ಮೂಲಕ ನಾನು ಮ್ಯಾನೇಜರ್ ಸ್ಟ್ರಿಕ್ಟ್ ಮಾಡಿದ್ದೆ. ನೋಡಪ್ಪ 10 ಪೈಸೆ ಇನ್ನು ಮೇಲೆ ಕಂಪ್ಯೂಟರ್ ಸಾಫ್ಟ್ವೇರ್ ಮಾಡಿದ ಮೇಲೆ 10 ಪೈಸೆ ವ್ಯವಹಾರ ಆಗಂಗಿಲ್ಲ ಅಂತೇಳಿ. ಆ ಪ್ರಕಾರ ಇವತ್ತು ಅವ್ರು ನಡ್ಕೊಂಡಾರಂತ ನಾನು ಹೇಳ್ತೀನಿ. ಎಲ್ಲೇ 100 ರೂಪಾಯಿ ಖರ್ಚು ಮಾಡಿದ್ರು ಹೇಳ್ತಾರೆ, 1000 ರೂಪಾಯಿ ಖರ್ಚು ಮಾಡಿದ್ರು ಲೆಕ್ಕಪತ್ರ ಇಟ್ಟಾರೆ. ನಾವು ಯಾರೂ ಲೆಕ್ಕಪತ್ರ ಕೇಳ್ಕೊ. ಯಾಕಂದ್ರೆ ಹಿಂದೆ ಕಿತ್ತದು ನಮ್ಮ ಬಸವರಾಜಣ್ಣರು ಇದ್ದ ಹೊತ್ನ್ಯಾಗ ಅವನು ಕೊಡುಗೈ, ಅದು ಒಳ್ಳೇದು ಕೊಡ್ತಿದ್ನೋ ಅದು ಕೊಡ್ತಿದ್ನೋ, ಒಟ್ಟು ಕೊಟ್ಕೊಂತ ಬಂದು ರೂಢ ಆಗಿಬಿಟ್ಟಿತ್ತು. ಅದು ಮಠದ ಪರಂಪರೆನೇ ಆಗಿಬಿಟ್ಟಿತ್ತು. ಅದು ಯಾರು ಹರಾಸ್ಮೆಂಟ್ ಯಾರು ಮಾಡ್ಯಾರ್ರಿ, ಯಾವ ಉದ್ದೇಶ, ಅದು ವಿಷಯ ಅವ್ರು ಕೇಳ್ರಿ, ಆ ವಿಷಯ ಅವ್ರು ವಿವರಣೆ ಕೊಡ್ತಾರೆ. ಈಗ ನಮ್ದು ಏನಾರು ಇತ್ತಂದ್ರೆ, ನಾ ಅಜಯ್ ವಸಂತಗೌಡ ಪೊಲೀಸ್ ಪ್ಯಾಟ್ರೋಲ್ ಏನು ಕೇಳೋದಿತ್ತಂದ್ರೆ ಕ್ಲಿಯರ್ ಕೇಳಿ ನಾ ಹೇಳ್ತೀನಿ. ಇದು ಸಿರೋಳ್ ಭಟ್ ಅವರು ನಮ್ಮ ಟ್ರಸ್ಟ್ನಾಗಿಲ್ಲ. ಇಲ್ಲ ಸರ್, ಸಪ್ರೇಟ್ ಅದಾವ. ಶಿಕ್ಷಣ ಸಂಸ್ಥಾದ ಟ್ರಸ್ಟ್ ಬೇರೆ ಇದೆ. GS ಪಾಟೀಲ್ ಸೆಕ್ರೆಟರಿ ಅದ. ನಾವು ಮಠದ ಕೆಲಸಕ್ಕೆ ಅಷ್ಟೇ ಸೀಮಿತ. ಶಿಕ್ಷಣ ಅಲ್ಲ ಹೇಳಿದ್ರೆ ಅಲ್ರಿ ಸರ್, ನಮಗೆ ರಾಜೀವ್ ಖಾನಪ್ಪನವ್ರ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಇದೆಲ್ಲ ಹೊಂಟೈತಿ. ರಾಜೀವ್ ಖಾನಪ್ಪನವ್ರ ಪ್ರಶ್ನೆ ಮಾಡಿದ್ಮೇಲೆ ಆದರೆ ದಾರಿ ಹಿಡಿದು ಹೋಗ್ಬೇಕಾಗಿತ್ತು. ರಾಜೀವ್ ಖಾನಪ್ಪನವ್ರು ಯಾರನ್ನು ಕೇಳಿದ್ರು? ಟ್ರಸ್ಟ್ನಾರು ಕೇಳಿದ್ರು. ನಾವು ಜವಾಬ್ದಾರಿ ಇದ್ವಿ, ಸತ್ಯ ಅವ್ರು ಕೇಳಿದ್ದು ನಾವು ಅದು ಒಪ್ಕೋತೀವಿ. ಆದರೆ ನಮ್ಮನ್ನು ಕರೆಯಾಗಿ ಕಳಿಸಿ ಅಜ್ಜವ್ರು ಏನು ಮಾಡಬೇಕಾಗಿತ್ತು, ಈಗ ನೀವು ಅವ್ರು ಹಿಂಗೆ ಕೇಳ್ಯಾರಪ್ಪ ಮತ್ತು ಅದಕ್ಕೆ ಉತ್ತರ ಕೊಡ್ರಿ ನೀವು ಅಂತೇಳಿ ತಾವೇ ಮಾಡಿರಲಕ್ಕ. ನಾನು ಇಂಥದ್ದು ಮಾಡೀನಪ್ಪ, ನೀವು ಟ್ರಸ್ಟ್ನಾಗ ಜವಾಬ್ದಾರಿ ತೊಗೊಂಡು ಅದಕ್ಕೆ ಉತ್ತರ ಕೊಡ್ರಿ ಅಂತ ಹೇಳ್ಬೇಕಾಗಿತ್ತು. ನಮಗೆ ಯಾರೂ ನಜರಿಗೆ ಇವತ್ತಿಗೂ ಕರೆದಿಲ್ಲ, ಕೇಳಿಲ್ಲ. ಈಗ ಆಪಾದನೆ ಮಾಡಿರೋದು ನನ್ನ ಸ್ವಲ್ಪ, ಯಾಕಂದರೆ ನಾನು ಕೆಲವು ದಿನಗಳಿಂದ ಕಳೆದ ತಿಂಗಳ 30ನೇ ತಾರೀಕಿಗೆ ನಾನು ಸರ್ವ ಸಮಾಜ ಒಕ್ಕೂಟದ ಸಮಿತಿಯ ಅಧ್ಯಕ್ಷನಾಗಿ ನಾನು 64 ಸಮಾಜವನ್ನು ಒಗ್ಗೂಡಿಸ್ಕೊಂಡು ಈ ಗದಗಿನಲ್ಲಿ ಬಸವಾದಿ ಶಿವಸೇನೆ ಹಿಂದೂ ಸಮಾವೇಶ ಮಾಡಿದ್ದು ಸತ್ಯ. ಇದರಾಗ ಸತ್ಯ ಹೇಳ್ಬೇಕಂತಂದ್ರೆ, ನಾವು ಪುಟ್ಟರಾಜುಗಳ ಸತ್ಯ ಸುಳ್ಳು ಅಂತ ನಮ್ಗೆ ಹೇಳಿ ಗೊತ್ತಿಲ್ಲ. ರಾಜೀವ್ ಖಾನಪ್ಪನವ್ರಿಗೆ ನಾವು ಯಾರೂ ಪ್ರೇರಣೆ ನೀಡಿಲ್ಲ. ಇವತ್ತು ಸ್ಪಷ್ಟಪಡಿಸ್ತೀನಿ. ನಾನು ಒಬ್ಬ ಅಧ್ಯಕ್ಷನಾಗಿ 64 ಸಮಾಜದ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ನಾವು ರಾಜೀವ್ ಖಾನಪ್ಪನವ್ರಿಗೆ ಹೇಳಿಲ್ಲ. ಅವ್ರ ಸ್ವಂತ ವಿಚಾರದಿಂದ ಕೇಳಿರಬೇಕು. ಆದರೆ ಕೇಳಿದ್ದಕ್ಕೆ ನಾವು ಉತ್ತರ ಕೊಡೋಕೆ ರೆಡಿ ಇದ್ವಿ. ಅವ್ರಿಗೆ ಇವತ್ತಿಗೂ ಮನವೊಲಿಸಿ ಹೇಳಿದ್ವಿ ನಾವು. ಜಾತ್ರೆ ಬಂದ್ ಮಾಡ್ತಾರೆ, ಜಾತ್ರೆ ಯಾರು ಬಂದ್ ಮಾಡ್ತೀವಿ? ನಾವು ಬಂದ್ ಮಾಡ್ತೀವಿ. ಅದು ಸಮಾಜಕ್ಕೆ ಗೊತ್ತೈತಿ, ನಿಮಗೂ ಇವತ್ತಿಲ್ಲ ನಾಳೆ ಗೊತ್ತಾಗ್ತೈತಿ. ವೈಯಕ್ತಿಕವಾಗಿ ಹೆಸರು ಹೇಳಿದ್ರೆ ನೋವಾಗ್ತೈತಿ, ಆರೋಪ ಮಾಡ್ತಾರೆ. ನಾ ಆ ಮಾತು ಹೇಳಿದ್ದು ಸತ್ಯ ಅಂತ ಇವತ್ತಿಗೂ ಇಲ್ಲಿ ನಿಮ್ಮಿದ್ರು ಒಪ್ಕೋತೀನಿ. ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಗಳದ ಗಂಡ ಹೆಂಡತಿ ವ್ಯಕ್ತಿಗಳಲ್ಲಿ ನೇರವಾಗಿ ಆಡಳಿತವನ್ನು ತಮ್ಮ ಹಿಡಿತ ತೊಗೊಂಡು ಬಂದು ಒಂದು ಅಡುಗೆ ಮನೆಯಿಂದ ಹಿಡಿದು ಆಡಳಿತದೊಳಗೆ ಸಹಿತ ತಾವು ಕೈ ಹಾಕಿದ್ದಕ್ಕೆ ನಾವು ಆ ಮಾತು ಅಂದಿದ್ದು ಸತ್ಯ. ನಾವು ಒಬ್ಬನೇ ಅಂದಿಲ್ಲ. ನಾನು ಇದನ್ನು 3 ವರ್ಷದಿಂದ ಸರ್ ಆಗಲೇ ಹೇಳಿ ನಿಮ್ಗೆ 3 ವರ್ಷದಿಂದ ಪೂಜ್ಯರ ನಜರಿಗೆ ತಂದೀನಿ. ಸ್ವಲ್ಪ ದಾರಿ ಬಿಡಾಗತ್ತೈತಿ, ಸ್ವಲ್ಪ ಸಮಾಜ ಕೇಳ್ತೈತಿ ನಿಮ್ಮನ್ನ. ನಾವು ಅದು ಸ್ಪಷ್ಟೀಕರಣ ಕೊಡಕ್ಕೆ ಬಂದೀವಿ ಅಷ್ಟೇ. ಅಲ್ಲ, ನಾವು ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಅಜ್ಜಾರಿಗೆ ಹೇಳಿದ್ರೆ ಅವರು ನಮ್ಮ ಮಾತು ನಡೆಸಿಕೊಟ್ಟಿಲ್ಲ, ನಮ್ಮ ಮಾತಿಗೆ ಗೌರವ ಕೊಟ್ಟಿಲ್ಲ. ಅದು ಸ್ಪಷ್ಟಪಡಿಸ್ತೀನಿ. ನಮ್ಮ ಮಾತಿಗೆ ಗೌರವ ಕೊಟ್ಟಿಲ್ಲ, ಅಜ್ಜಾರು ನಡೆಸಿಕೊಟ್ಟಿಲ್ಲ. ನಾವು ವಿಚಾರ ಮಾಡೀವಿ ಎಲ್ಲರೂ ಕೂಡಿದಾಗ ಹಿಂಗೆ ನಡೆದಪ್ಪ, ಹಿಂಗೆ ಅಂಥೇಳಿ, ಹಿಂಗೆ ಮಾಡ್ಯಾರ ಅಂಥೇಳಿ. ಇದು ಸಾಲಾಗಿದ್ದು ಬಸವರಾಜ್ ಜಡ್ಕಿ ಮಠರ
ಸತ್ ಮೇಲೆ ಎಲ್ಲ ಆಶ್ರಮದ ಏಟು ಸಾಲ ಐತಿ. ನಾನು ಅಧ್ಯಕ್ಷ ಅಲ್ಲ, ನಾನು ಒಬ್ಬ ಸೋಲ್ ಟ್ರಸ್ಟಿ ಆಗಿರ್ತೀನಿ, ಒಬ್ಬ ಭಕ್ತನಾಗಿರ್ತೀನಿ. ನಾನು ನನ್ನ ಮನಸ್ಸಿಗೆ ನೋವಾಗುವಂಥ ಘಟನೆಗಳನ್ನು ಅವ್ರು ಮಾಡಿದರು. ಮ್ಯಾನೇಜರ್ ಸಮಸ್ಯೆ ನಾನು ಹೋದ ವರ್ಷ ಜಾತ್ರೆ ಆದಮೇಲೆ ನಾನು ಅಲ್ಲಿ ಬಂದು ಕುಂತತ್ನಾಗ ಅವ್ರನ್ನ ಸಂಬಂಧಿಕರು ಫೋನ್ ಮಾಡಿ ಕಳಿಸಿ ಅಲ್ಲಿ ಕುಂದಿರಿಸಿ ಬಾಯಿಗೆ ಬಲ್ಲಂಗೆ ಮಾತಾಡ್ಸಿದ್ರು. ಒಂಟೆಕ್ಸರಲ್ಲೇ ಒಬ್ಬ ಹೆಣ್ಮಗಳಾಗಿ ನಮ್ಮ ಹಿಂದೂ ಸಮಾಜದ ಹೆಣ್ಮಗಳ ಹೊಡೆದು ನಿಂತು ಎದಿ ಸೆಟ್ಸ್ ಹೇಳಿದ್ರು ಅವರು. ನಮಗೆ ಎಷ್ಟು ನೋವು ಆಗಿರಬಾರ್ದು ಅವಾಗ. ಆಮೇಲೆ ಹೇಳಿದ್ರು ಅವರು, ಈ ಆಶ್ರಮದೊಳಗೆ ಯಾರೋ ಏನೋ ಮಾತಾಡ್ತಾರಂತಲ್ವೋ ಮ್ಯಾನೇಜರ, ಆಶ್ರಮನ ಮಸೂತಿ ಮಾಡ್ತೀವಿ ಅಂತ ಹೇಳ್ಕೊಂತ ಹೇಳ್ತಾರಂತಲ್ವೋ ಅಂತಂದು ಹೊತ್ತಿನಾಗ ಎದ್ದು ನಾನು ಹೇಳಿದೆ, ನೋಡಿ ಬಾಯಿ ತಂಗಿ, ಇಲ್ಲಿ ಯಾರೂ ಮಾತಾಡೋಂಗಿಲ್ಲ, ಏನರ ಕೇಳೋದು ಹೇಳೋದಿತ್ತು ಅಜ್ಜಾರ್ ಕೂಡ ಆಯ್ತು, ಸಮಾಜಕ್ಕಾಯ್ತು, ಭಕ್ತರಿಗಾಯ್ತು ಹೇಳೋದಿತ್ತು ನನ್ನ ಹೇಳವ. ಆ ಮಾತು ಮಾತಾಡಿದಾಗ ನಾನಾ ಅಂತಂದೆ. ಹಾಂ, ಅವರ ಅಲ್ಲೇನು ಹೆಣ್ಮಕ್ಳು ಬಂದಿದ್ಲು ಆ ಹೆಣ್ಮಕ್ಳು ಹೇಳಿದ್ ನಾನು. ಅವರು ಎಲ್ಲ ನಿಮಗೆ ಗೊತ್ತಿರ್ತೈತಿ, ಆದರೆ ನನ್ನ ಬಾಯಿ ಬಿಡಿಸ್ಬಾರ್ದು, ದಯಮಾಡಿ ಕೈ ಮುಗಿದು ಕೇಳ್ತಾನೆ. ಅದು ಬೇರೆ ದಾರಿ ಹಿಡಿತೈತಿ, ಬೇರೆ ದಾರಿ ಹಿಡಿತೈತಿ. ನೀವು ದಯಮಾಡಿ ಒಂದು ಗೌರವ ಐತಿ ನಮ್ಮ ಆಶ್ರಮಕ್ಕೆ, ಗೌರವ ಐತಿ. ಆ ಗೌರವ ಇವತ್ತಿಲ್ಲ ನಾಳೆಲ್ಲ. ಇವತ್ತು ನೋಡ್ರಿ, ಆಡಳಿತದೊಳಗೆ ಈ ಟ್ರಸ್ಟಿಗಳನ್ನು ಯಾರನ್ನೂ ಗೌರವಪೂರ್ವಕವಾಗಿ ನಡೆಸಿ ಕೇಳಿ ಯಾವುದೂ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ. ಅದು ಆಯ್ತಲ್ರಿ. ಈಗೆಲ್ಲ ನಾವು ಒಂದು ಒಟ್ಟಾಗಿ ಹಾಕ್ಕೊಂಡ ನೋವುಗಳನ್ನು ಸಹಿಸ್ಕೊಂಡು ನಮ್ಮೂರ ಆಶ್ರಮ ಎಲ್ಲರ ಸಹಕರಣ ಗೌರವ ಕಳಿಬಾರ್ದು ಅಂತೇಳಿ ನಾವು ಒಟ್ಟಾಗಿ ಹಾಕ್ಕೊಂಡು ಇಲ್ಲಿ ಮಟ್ಟ ಬಂದೀವಿ. ಇದನ್ನು ಸಮಾಜಕ್ಕೆ ಬಿಡ್ತೀವಿ, ಗುರುಬಂಧುಗಳಿಗೆ ಬಿಡ್ತೀವಿ. ಗುರುಬಂಧುಗಳು ಸಮಾಜದವ್ರು ಕೂಡಿಕೊಂಡು ಒಂದು ನಿರ್ಣಯ ಮಾಡಿ ಶ್ರೀಮಠಕ್ಕೆ ಏನು ನಾವೇನಾದ್ರು ತಪ್ಪು ಮಾಡಿದ್ರೆ, ಟ್ರಸ್ಟಿಗಳು ತಪ್ಪು ಮಾಡಿದ್ರೆ ಸುಧಾರಿಸ್ಕೊಂಡು ನಾವು ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ಆಮೇಲೆ ಎಲ್ಲ ಗುರುಬಂಧುಗಳು ಸಮಾಜದವ್ರು ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾವು ಭದ್ರಾಗಿ ನಡೀತೀವಿ. ಕಾನಪ್ಪನ ಪರವಾಗಿ ಅಂದಿನ ಅವ್ರ ಲೆಕ್ಕ ಅವ್ರು ಕೇಳಿದ್ದ ಇಲ್ಲೇ ಮಾತಾಡಿದ್ದೈತೆ. ಅವ್ರು ನೇರವಾಗಿ ಟ್ರಸ್ಟಿಗಳನ್ನ ಕ್ವಶನ್ ಮಾಡಿದ್ರು. ತಪ್ಪಂತ ಅವ್ರು ಅಂದಿಲ್ಲ. ಅವ್ರು ಇಲ್ಲಿ ಬಂದು ಮಾತಾಡೋರು, ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡಾಕತ್ತೀವಿ ಅಂತ ಹೇಳಿ. ನೋಡ್ರಿ, ಸರ್ವಧರ್ಮದವ್ರಿಗೆ ನಮ್ಮ ಮಠ ಮುಕ್ತೈತಿ. ಆಡಳಿತದೊಳಗೆ ನಮ್ಮ ಹಿಂದೂ ಲಿಂಗಾಯತ ಮಠದೊಳಗೆ ನಾವು ಇವತ್ತಿನ ನಮ್ಮನ್ನ ಎಲ್ಲರೂ ಕರ್ಕೊಂಡೋಗಿ ನಮ್ಮನ್ನೇನರ ಕರ್ಕೊಂಡೋಗಿ ನಮಗೇನರ ಅಲ್ಲಿ ಬೇರೆ ಜಾಗದೊಳಗೆ ಈಗ ಪೂಜಾ ಸ್ಥಳದಾಗ ಕರ್ಕೊಂಡೋಗಿ ನಮಗೇನರ ಕೇಳಾರೆ ಯಾರೂ ಕರೆಯಂಗಿಲ್ಲ. ಆದರೆ ನಮ್ಮಲ್ಲಿ ಬಂದು ಇದನ್ನು ಮಾಡಿದ್ದಕ್ಕೆ ನಾನು ಅಂದಿದ್ದು ಖರೆ ಐತಿ. ಲಿಂಗಾಯತರಿಗೆ ಅಷ್ಟಲ್ಲ, ಆಡಳಿತ ಮಂಡಳಿ ನಮ್ಮ ಮಠ ಕೆಲವೊಂದು ಮಠದೊಳಗೆ ಬೇರೆದವ್ರಿಗೆ ಇದಿಲ್ಲ. ಆದರೆ ಎಲ್ಲರಿಗೂ ಬರೋಕೆ, ಶಿಕ್ಷಣ ತೊಗೊಳಕ್ಕೆ, ಪ್ರಸಾದ ಮಾಡೋಕ್ಕೆ ಯಾವುದೇ ಮಠದಲ್ಲಿ ಜಾತಿ ಇಲ್ಲ, ಯಾವುದೇ ಮಠದಾಗ ಮಾಡೋಂಗಿಲ್ಲ. ಆಡಳಿತ ಮಾಡೋಕೆ ಅದಕ್ಕೊಂದು ಟ್ರಸ್ಟ್ ಅಂತ ಮಾಡ್ಯಾರ ಇಲ್ರಿ. ಈಗ ಅದ್ರ ಜವಾಬ್ದಾರಿ ಇರ್ತೈತಿ. ಅವರು ನಾವು ನಮ್ಮ ಜವಾಬ್ದಾರಿ ಇತ್ತು, ನಾವು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನು ಅದರಲ್ಲಿ ನೀವು ಹೇಳ್ದಂಗೆ ನಾವು ತಪ್ತೀವಿ ಅಂತ ನಾವು ಒಪ್ಕೋತೀವಲ್ಲ. ನಮ್ಮನ್ನು ಯಾಕೆ ತಪ್ತೀವಿ ಅಂತಂದ್ರೆ ನಮ್ಮನ್ನು ಯಾರೂ ಕರೆದಂಗಿಲ್ಲ, ಕೇಳಂಗಿಲ್ಲ, ಹೇಳಂಗಿಲ್ಲ ಅಂತಂದ್ಮೇಲೆ ಅಲ್ಲಿ ಯಾರು ಬರ್ತಾರೆ? ಈಗ ಕಾಂಟ್ಯಾಕ್ಟ್ನಾಗ ಇರೋವಂದ್ರೆ ನಾನು ಒಬ್ಬನೇ ಹೆಚ್ಚು ಕಡಿಮೆ. ಇವ್ರು ಹೋಗ್ತಿದ್ರು, ಇವರು ಬಿಟ್ಟರು. ಇವ್ರು ಯಾವಾಗ ಹೋಗ್ತಾರೆ, ಅವರು ಬಿಟ್ಟರು. ಇವರು ಯಾವಾಗಾರ ಮೀಟಿಂಗ್ ಅವರಂತೂ ವರ್ಷ ಜಾತ್ರೆ ಬರ್ತಾರೆ, ಸೇವೆ ಮಾಡ್ತಾರೆ. ಗಟ್ಟಿ ಮೇಲೆ ಅದು ಶಿಕ್ಷಣ ಸಂಸ್ಥೆಗೆ ಸಂಬಂಧ. ಅದು ಈಗ ಆಲ್ರೆಡಿ 4 ರಿಂದ 5 ವರ್ಷದಾಗ ಕೋರ್ಟ್ನಾಗ ಅವರವರ 2 ಗ್ರೂಪ್ ಆಗ್ಯಾವ. ಶಿಕ್ಷಣ ಸಂಸ್ಥೆದೊಳಗೆ ಶಿಕ್ಷಣ ಸಂಸ್ಥೆ 2 ಗ್ರೂಪ್ ಆಗ್ಯಾವ. 4 ಹೇಳಿವಿ. ಅದ್ರ ಬಗ್ಗೆ ಶಿಕ್ಷಣ ಸಂಸ್ಥೆಗೆ ಯಾರು ಟ್ರಸ್ಟಿ ಆದ್ರೆ ಯಾರಾದ್ರೆ ನಮ್ದೇ ನಮ್ಗೆ ಗೊತ್ತಿಲ್ಲ. ಈಗ 3 ದಿನದಾಗ ಬಂದಿದ್ದು ನಮ್ದೇ ನಮಗೆ ಗೊತ್ತಿಲ್ಲ. ನಾವು ಟ್ರಸ್ಟ್ನಾಗ ಅದೀವಿ ಅನ್ನೋದು ಗೊತ್ತಿಲ್ಲ. ಟ್ರಸ್ಟ್ ಅಮೈಂಡ್ಮೆಂಟ್ ಮಾಡ್ರಿ ಅನ್ನೋದು ನಮಗೆ, ಟ್ರಸ್ಟ್ ಅಮೈಂಡ್ಮೆಂಟ್ ಮಾಡ್ಕೊಂಡಾರ ಅನ್ನೋದು ನಮಗೆ ನಿನ್ನೆ ಗೊತ್ತಾಗೈತಿ. ಇದೇ ಸೋಲ್ ಟ್ರಸ್ಟ್ ವ್ಯವಸ್ಥೆ ಸರಿಗಿಲ್ಲ ಅಂತ ನಾನು ಹೇಳ್ತೀನಿ. ಟ್ರಸ್ಟ್ ಅಮೈಂಡ್ಮೆಂಟ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಇವತ್ತು ಮನೆ ಯಜಮಾನ ಇರ್ತಾನೆ, ಮಕ್ಕಳು ಕರ್ತಾನೆ. ಅಲ್ಲ, ಅದು ಜವಾಬ್ದಾರಿ ಅಂತಂದ್ರೆ ಮನೆ ಯಜಮಾನ ಸರಿಯಾಗಿ ನಡ್ಕೊಂಡ್ಬಿಟ್ರೆ ಇವು ಯಾವ ಸಮಸ್ಯೆನೂ ಬರೋಂಗಿಲ್ಲ. ಸರ್, ನಾನು ಹೇಳ್ತೀನಿ, ಕಳೆದ 3 ವರ್ಷಗಳಿಂದ ಅವರಿಗೆ ಕೂಡ ಮಾತಾಡೀನಿ. ನಾವೇನು ದ್ವೇಷ ಭಾವನೆಯಿಂದೆಲ್ಲ ಏನೆಲ್ಲ ಸರಿಯಾಗಿ ಸ್ವಲ್ಪ ಮಠದ ಬಗ್ಗೆ ಲಕ್ಷ್ಯ ಕೊಟ್ಟು ಎಲ್ಲರನ್ನು ಕರ್ಕೊಂಡು ವಿಚಾರ ಮಾಡಿ ಕೆಲಸ ಮಾಡ್ರಿ ಅಜ್ಜರ ಅಂತ ಹೇಳ್ಕೊತ ಬಂದೀನಿ. ಅವರು ನಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಭಕ್ತ ಅಷ್ಟ. ನಾವು ಆರ್ಡ್ರ್ ಮಾಡೋಕೆ ನಾನು ದೊಡ್ಡ ಸ್ವಾಮಿಗಳಿಗೆ
ಆರ್ಡ್ರ್ ಮಾಡೋಕ್ಕೆ ನಮ್ಮಂಥ ಭಕ್ತರು ಇದಾಗೋದಿಲ್ಲ. ಅದಕ್ಕೆ ಈ ವಿಷಯನ ನಾನು ಏನು ನಡೆದೈತಿ, ಈಗ ಏನು ಇವ್ರು ಅಪಾದನೆ ಮಾಡ್ಯಾರ, ನಮ್ಮ ಮನಸ್ಸಿಗೆ ನೋವಾಗೈತಿ. ಆದರೆ ಇದನ್ನು ನಾವೇನು ಇಷ್ಟಕ್ಕೆ ಬೆಳಂಗಿಲ್ಲ. ನಾವು ಮುಂದೆ ಇದನ್ನು ನಾವು ಕ್ಲಾರಿಫಿಕೇಷನ್ ಕೊಡೋಕ್ಕಷ್ಟೇ ಬಂದಿದ್ದು. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಕ್ಲಾರಿಫಿಕೇಷನ್ ಕೊಡೋಕ್ಕಷ್ಟೇ ಬಂದಿದ್ದು. ನಾವು ನಮ್ಮ ಮೇಲೆ ಅಪಾದನೆ ಬಂದೈತಲ್ಲ, ನಮ್ಮದು ಅಪಾದನೆ ಸುಳ್ಳು ಅಂತ ಹೇಳಕ್ಕೆ ಬಂದೀವಿ ನಾವು. ರಾಜು ಕನಪ್ಪನವ್ರಿಗೆ ನಮಗೆ ಏನು ಸಂಬಂಧ ಅವ್ರು ಕೇಳಿದ್ಕೋ ಉತ್ತರ ಕೊಟ್ಟಿವಿ. ರಾಜು ಕನಪ್ಪನವ್ರಿಗೆ ಹೇಳೀವಿ, ಜಾತ್ರೆ ಏನು ಅಡೆತಡೆ ಮಾಡ್ತಕ್ಕದ್ದಲ್ಲಪ್ಪ, ಇದು ಎಲ್ಲ ಕೂಡ್ಕೊಂಡು ಜಾತ್ರೆ ಮಾಡ್ಬೇಕಂತ ಹೇಳಿವಿ. ಅದು ಒಪ್ಕೊಂಡಿದ್ದು ಕರೆ ಆಯ್ತು ಹೇಳಿವಿ. ಆದರೆ ಅವ್ರ ಮೇಲೆ ಕೇಸ್ ಆಗಿದ್ದು ನೀವು ಹೇಳಿದ ಮೇಲೆ ಗೊತ್ತೀಗ. FIR ಆಗೈತಿ ಬಿಟ್ಟದ್ದು ನಮಗೇನೂ ನಜರಿ ಬಂದಿಲ್ಲ. ನೀವು ಹೇಳಿದ ಮೇಲೆ ಗೊತ್ತೀಗ. ನಾವೇನ್ರಿ, ನಾವು ನಮ್ಮ ಮನೆ, ನಮ್ಮ ಅಂಗಡಿ, ನಮ್ಮ ವ್ಯವಹಾರ ಅಂತಂದ್ರೆ ಟ್ರಸ್ಟ್ನವರಂತ ಮಠದ ಆಡಳಿತ ಜಾತ್ರೆ ಜಪಾಟ ಕರೆದು ಹೇಳಿ ಇವತ್ತಿಗೂ ಹಜಾರು ಲಿಂಗದೊಳಗೆ ಆದ್ಮೇಲೆ ನಾನು ಪಡ್ಕೊಂಡ್ವಿ. ಜಾತ್ರೆ ಕಮಿಟಿ ಮಾಡಿರಿ, ತೋಟದಾರ ಮಠದಾಗ ಹೆಂಗೆ ಮಾಡ್ತಾರೆ ಎಲ್ಲರೂ ಪದ್ಧತಿ ಸೇರಿ ಕರೆದು ಮೀಟಿಂಗ್ ಮಾಡಿರಿ, EPMC ಎಲ್ಲರೂ ನಿಂತು ಸೇವಾ ಮಾಡ್ತೀವಿ, ನಾವು ಮಠಕ್ಕೆ ಲೆಕ್ಕ ಕೊಟ್ಟು ಹೋಗ್ತೀವಿ, 10 ಪೈಸೆ ಅಪ್ರತಪ್ಪ ಆಗೋದಿಲ್ಲ ಅಂತ ಹೇಳಿದ್ರೆ ಇವತ್ತಿಗೂ ಒಬ್ಬ APMC ವ್ಯಾಪಾರಸ್ಥನ ಕರೆದು ಅಲ್ಲೇ ಇದನ್ನು ಮಾಡೋಕ್ಕಾಗಿಲ್ಲ. ಜಾತ್ರೆ ಕಮಿಟಿ ಕರೆಯಂಗಿಲ್ಲ, ಕರೀದು ವರ್ಷ ಸರ್ ಮಾರಾಟ ಮಾಡಿ ಆನ್ ಅಕೌಂಟ್ ಪೇಮೆಂಟ್ ಮಾಡೀನಿ ಸರ್. ನಮ್ಮ ಪದ್ಧತಿ ಏನೈತಿ, ಆನ್ ಅಕೌಂಟ್ ಟೆಂಡ್ರಿಗೆ ಇಟ್ಟು ಹೆಚ್ಚಿನ ರೇಟ್ ಯಾವ ತೊಗೊತಾನೆ ಖರೀದಾರ ಅವನಿಗೆ ಇನ್ನೂ ಅದಕ್ಕಿಂತ ಹೆಚ್ಚಿನ ರೇಟ್ ಕೊಡಿಸಿ ಮಾರಾಟ ಮಾಡಿ ಅವ್ರಿಗೆ ಬಿಲ್ ಪ್ರಕಾರ ನಾನು ಆಶ್ರಮಕ್ಕೆ ಪ್ರತಿ ಅವ್ರು ಯಾವಾಗ ಕೇಳ್ತಾರೆ ಅವಾಗ ಬಂದು ಹೋದಾರೆ. ನಾನು 8 ವರ್ಷದಿಂದ ನನ್ನ ಅಂಗಡಿ ಮಾಲ್ ಬರ್ತಿತ್ತು ಸರ್. ಈ 3 ವರ್ಷ ಆಯ್ತು ನನ್ನ ಅಂಗಡಿ ಮಾಲ್ ಬರೋಂಗಿಲ್ಲ. ನನಗೆ ಮುಂದೆ ಏನು ಹೇಳ್ತೀನಿ, ನಾವು ಏನೂ ಕೇಳಕ್ಕೆ ಹೋಗಿಲ್ಲ. ನಾವು ಯಾಕೆ ಕಳಿಸಿಲ್ಲ ಏನು ಅಂತ ಕೇಳಕ್ಕೆ ಹೋಗಿಲ್ಲ. ನಾನು ಪೈಸಾ ಟು ಪೈಸಾ ನಾವು ಬಿಲ್ ಪ್ರಕಾರ ಮಾಲ್ ಮಾರಿ ಲೆಕ್ಕ ಕೊಟ್ಟಿದ್ದೈತೆ. ಹೇಳಕ್ಕೆ ಕೊಡು ಸರ್, 1 ವರ್ಷ 5 ಲಕ್ಷ ಆಗಿರ್ತೈತಿ, 1 ಲಕ್ಷ 6 ಲಕ್ಷ ಆಯಿತು, 1 ವರ್ಷ 7 ಲಕ್ಷ ಆಗಿರ್ತೈತಿ. ವರ್ಷ ಅವ್ರು ಬಂದು ಓದ್ಬಿಡ್ತಿದ್ರು. ಯಾವಾಗ ಮಾಲ್ ನಮ್ಮ ಕಡೆ ಹಾಕಿರ್ತಾರೆ ಅವ್ರು ಯಾರಿಗೆ ಕೊಡೋದು ನಾ ಕೇಳಕ್ಕೆ ಹೋಗಿಲ್ಲ ಸರ್. ಅವ್ರು ಹೇಗೆ ಮಾಡ್ತಾರೆ ನಾ ಕೇಳ್ತಾರೆ. ಅಲ್ರಿ ಸರ್, ಈಗ ಅದು ಗೊತ್ತೇ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ತಂದಾರ. ಮಠದಲ್ಲಿ ಏನು ನಡೀತೈತಿ ಅದು ಅನ್ನೋದು ಗೊತ್ತಾಗಲಾರ್ದಂಗೆ ವ್ಯವಹಾರಗಳು ನಡೆದವ. ಅವು ಪರಿಸ್ಥಿತಿ ನಮ್ಮನಲ್ಲಿ ಮಟ್ಟಕ್ಕೆ ತಂದಾರ. ನಾ ದಿನಾನು ಮಠಕ್ಕೆ ಹೋಗವ, ದಿನಾನು ಮಠಕ್ಕೆ ಹೋಗವ, ಪ್ರತಿನಿತ್ಯ ಮಠಕ್ಕೆ ಹೋಗವ ನಾನು. ಆದರೆ ಇವತ್ತಿಗೆ 1 ವರ್ಷದಿಂದ ಬರೀ ಅಮಾಸ್ಕೊಂಡು ಹೋಗ್ತೀನಿ. 1 ವರ್ಷದಿಂದ ಹೋದ ಜಾತ್ರೆಯಿಂದ ಇವತ್ತಿಗೆ ಅಮಾಸ್ಕೊಂಡು ಹೋಗ್ತೀನಿ ನಾನು. ನನ್ನ ಹೆಸರು ಶಿವರುದ್ರಪ್ಪ ರಾಮಪ್ಪ ಇಟಗಿ, ದಲಾಲಿ ಅಮೃತೇಶ್ವರ ದಲಾಲಂಗಿ ಗದಗ. ನಾನು ಮಠಕ್ಕೆ ಹೆಜ್ಜೆ ಇಡಬೇಕಾದ್ರೆ 25-30 ವರ್ಷದಿಂದ ದೀಪಾವಳಿ ಪಾಡ್ಯ ದಿವಸ 6 ಗಂಟೆಗೆ ದೊಡ್ಡ ಅಜ್ಜವರು ನಮ್ಮ ಅಂಗಡಿಗೆ ಪೂಜೆಗೆ ಬಂದು ಅವಾಗ ಅವ್ರು ಪಾದ ಪೂಜೆ ಮಾಡಿಕೊಂಡು 2000 ರೂಪಾಯಿ ಕಾಣಿಕೆ ಇಟ್ಟ ಮೇಲೆ ಅವ್ರು ಕರೆದ್ರು ನನ್ನ, ನಿನ್ನ ಹೆಸರು ಏನಪ್ಪ ಅಂತ ಹೇಳಿದ್ರೆ ನನ್ನ ಹೆಸರು ಶಿವರುದ್ರಪ್ಪ ಇಟ್ಗೆ ಅಂತಂದೆ. ಆಮೇಲೆ ಮಗ್ಳ ಬಸವರಾಜ ಹಿಡ್ಕಿಮಠ ಇದ್ದ, ಹಿಡ್ಕಿಮಠ ಇವನ್ನ ಕಮಿಟಿ ಮೆಂಬರ್ ಮಾಡ್ಕೊ ಅಂತ ಹೇಳಿದರು. ಯಾರು ಅಜ್ಜವರು, ಶಿಕ್ಷಣ ಸಂಸ್ಥೆಗೂ ಮಾಡ್ಕೊ ಮಠಕ್ಕೂ ಮಾಡ್ಕೊ ಅಂತ ಹೇಳಿದರು. ಆ ನಂತರ ಮಾಡಿಕೊಂಡ್ರು. ಮತ್ತೊಂದು ನನ್ನ ಅಜ್ಜವರು ತಲೆ ಮೇಲೆ ಕೈ ಇಟ್ಟು ಏನು ಹೇಳಿದರು, ನೀನು ಸಾಯಿರೊಳಗೆ ಮಠ ಬಿಡಬೇಡ, ಮಠದ ಕಡೆ ಆಗೋ ಕಡೆ ಲಕ್ಷ್ಯ ವಹಿಸು. ಅಂದ್ರೆ ಸಿದ್ಧಲಿಂಗೇಶ್ವರ ಕುಮಾರೇಶ್ವರ ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ಆಶ್ವಾಸನೆ ಕೊಟ್ಟು ನಾ ಪ್ರಕಾರ ನೋಡ್ತೀನಿ. ಒಮ್ಮೆ ಬೆಳಗಾವಿದಾಗ ದವಾಖಾನೆಗಿದ್ರು ಅಜ್ಜಾರು. ದವಾಖಾನೆಗಿದ್ದಾಗ ನನ್ನ ಹಿಡ್ಕಿ ಮಠ ದಿಲ್ಲಿ ಕರ್ಕೊಂಡು ಹೋಗಿದ್ದ ಮಠದ ಕೆಲಸದ ಸಲುವಾಗಿ. ಹೋಗುವಾಗ ಹಿಂಗ್ರಿ ಶಿವರುದ್ರಪ್ಪನೂ ಕರ್ಕೊಂಡು ಹೊಂಟೀನಿ ಅಂತಂದ್ರೆ ಕರೆದ್ರು. ದವಾಖಾನೆ ಬೆಡ್ ಮೇಲೆ ಮಕ್ಕೊಂಡಿದ್ರು ಅಜ್ಜಾರು. ಶಿವರುದ್ರಪ್ಪ, ನಾ ಹೇಳಿದ್ದ ನೆನಪೈತಿಲ್ಲ ನಿನಗೆ, ಅದಕ್ಕೆ ನೀನು ಮಠದ ಕಡೆ ಲೆಕ್ಕ ವಹಿಸ್ಬೇಕು ಅಂತ ಹೇಳಿದರು. ಹ್ಞೂ ಜಾತ್ರೆ ನೀವು ಅವ್ರು ಹೇಳಿದಂಗೆ ನಡ್ಕೊಂಡು ಹೋಗ್ತಿದ್ವಿ. ಪ್ರತಿ ವರ್ಷ ಜಾತ್ರೆಗೆ 10,000 ರೂಪಾಯಿ ಕೊಡ್ತಿದ್ದೆ ನಾನು. ಈ ಮುಂದೆ ಏನು ಮಾಡಿ, ಅಜ್ಜ ತೀರ್ಕೊಂಡ್ಮೇಲೆ 50 ಪ್ಯಾಕೆಟ್ ಅಕ್ಕಿ ತೊಗೊಂಡು 10 ಪ್ಯಾಕೆಟು ಗವಾಯಿ ಮಠಕ್ಕೆ,
10 ಪ್ಯಾಕೆಟು ಹೊಸಳ್ಳಿ ಮಠಕ್ಕೆ, 10 ಪ್ಯಾಕೆಟು ನೀಲ್ಗುಂದ ಮಠಕ್ಕೆ, ಅಣ್ಣಿಗೆರೆ ಗಾಡಿ ಮಠಕ್ಕೆ ಈಗ 8 ವರ್ಷ ಹಿಂಗೆ ಮಾಡ್ಕೊತ ಬಂದೀನಿ. ಆಮೇಲೆ ಮಠಕ್ಕೆ ನಾನು ಕಾಣಿಕೆ 5 ರಿಂದ 6 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಎಲ್ಲ ರಸೀಟಿದೆ. ಆಮೇಲೆ ಹಿಂಗೆ ಯಾಕೆ ನಮ್ಮ ಅಜ್ಜವರು ನನ್ನ ಮೇಲೆ ಅಪವಾದನೆ ಮಾಡಿದರು ಅದು ನಾನು ತಿಳಿದಾಗಿದೆ. ಆಮೇಲೆ ಸೋಲ್ ಟ್ರಸ್ಟ್ನಾಗ ಅದೀನಿ, ನಾನು ಶಿಕ್ಷಣ ಸಂಸ್ಥೆಗೆ ಅದೀನಿ. ಅಜ್ಜರ ಮೇಲೆ ಕೇಸ್ ಆಗಿತ್ತು, ಕೇಸ್ ಮಾಡಿದವ್ರು ನಾವು. ಯಾವುದಂದ್ರೆ 11 ಗುಂಟೆ ಜಮೀನು ಇದಕ್ಕೆ ಶಿಕ್ಷಣ ಸಂಸ್ಥೆ ಸಂಬಂಧದ್ದು ಮಾರ್ಯಾರ ನಮ್ಮ ಅಜ್ಜವರು. ಹಾಂ, ಅದನ್ನು ಸೋಲ್ ಟ್ರಸ್ಟ್ನವರು ನಮ್ಮ ಕಮಿಟಿಯವ್ರನ್ನ ಯಾರು ಕೇಳ್ದಂಗೆ ಮಾಡ್ಯಾರ. ಅದಕ್ಕೆ ನಾನು ಕೋರ್ಟ್ಗೆ ಹಾಕಿದೆ. ಆಮೇಲೆ ಮತ್ತೊಂದು ವಿಷಯ ಏನಾಗೈತೆ ಅಂದ್ರೆ, ನಮ್ಮ ಹೆಸರು SM ಗೌಡರು SR ಇಟಗಿ ಅಂತೇಳಿ ಒಂದು MG ಬ್ಯಾಂಕಿನ ಖಾತೆ ಮಾಡಿದರು. ಸೋಲ್ ಟ್ರಸ್ಟ್ ಇವರು ಹಾಜರಾಗ್ಯಾರ, ಇವರು ಠರಾವಿನ ಪ್ರಕಾರ ಇವರು ಅಂತೇಳಿ ಒಂದು ಖಾತೆ ಓಪನ್ ಮಾಡಿದ್ರು. ಆ ಖಾತೆಗೆ ನಮ್ದು ಸಹಿ ಇಲ್ಲ, ಇದಕ್ಕೆ ಠರಾವ್ಗೆ ಸಹಿ ಇಲ್ಲ ಮಾಡಿದರು. ಅದ್ರಾಗ ಶಿಕ್ಷಣ ಸಂಸ್ಥೆಯಿಂದ ಒಂದು 25 ಲಕ್ಷ ಕೂಡ್ತೀವಿ. ಕೂಡಿದ ಮೇಲೆ ಅವಾಗ ನಮಗೆ ಗೊತ್ತಾಯ್ತು. ನಾವು ಅವಾಗಲೇ 20 ಲಕ್ಷ ತೊಗೊಂಡು ಬಳಸಿದ್ರು ಅಜ್ಜವ್ರು. ನಾನು ಈಗ MG ಬ್ಯಾಂಕಿಗೆ ತಕರಾರು ಕೊಟ್ಟಿವಿ, ನಮ್ಮ ಸಹಿ ಇಲ್ದನ ಠರಾವ್ ಮಾಡಿ ಇದು ಮಾಡ್ಯಾರ, ಅದನ್ನು ಬಂದಿಡ್ಬೇಕು. ಈಗ 15 ಲಕ್ಷ ರೂಪಾಯಿ ಜಮಾ ಐತಲ್ಲಿ, ಅದು ತೆಗಿಯೋಕೆ ಬಂದಿಲ್ಲ. ಹೀಗಾಗಿ ಅಜ್ಜವ್ರನ್ನ ಆಸೆ ಇಟ್ಟಿಟ್ಟಾರೋ ಇಟ್ಟಾರೋ. ಆಮೇಲೆ ನನಗೇನು ಕಡಿಮೆ ಮಾಡಿಲ್ಲ ದೇವ್ರು. ಅಜ್ಜವ್ರ ಆಶೀರ್ವಾದ ಆಗೈತೆ ನನಗೆ. ಅವು ನನಗೇನು ಕಡಿಮೆ ಮಾಡಿಲ್ಲ. ನಾವು ಮಠಕ್ಕೂ ಒಂದು ಮಠ ಅಲ್ಲ, ನಾನು 108 ನಾನು ಸುತ್ತು ಕಡೆ ಯಾವ ಮಠ ಅದಾವು. ಇವತ್ತು ನೀಲ್ಗುಂದ ಅಜ್ಜವ್ರು ಫೋನ್ ಮಾಡಿದ್ರು, ನಿನ್ನ ಮೇಲೆ ಹಿಂಗ್ಯಾಕೆ ಅಪವಾದ ಆಯ್ತು, ನಮಗೆ ಇದಾಗೈತಿ. ನೀಲ್ಗುಂದ ಮಠದಾಗ 1 ಲಕ್ಷ ಕೊಟ್ಟು ಒಂದು ಕೋಲಿ ಹಾಕ್ತೀನಿ, ಹೊಸಳ್ಳಿ ಮಠದಾಗ 1 ಲಕ್ಷ ಕೊಟ್ಟು ಕೋಲಿ ಹಾಕಿದ್ದೀನಿ. ಅಮೃತೇಶ್ವರ ಶಿಕ್ಷಣ ಸಂಸ್ಥೆ ಅದ್ರ ಉಪಾಧ್ಯಕ್ಷ ನಾನು, ಅಲ್ಲಿ 1 ಲಕ್ಷ ಕೊಟ್ಟು ಕೋಲಿ ಹಾಕೀನಿ ಎಲ್ಲ. ಆಮೇಲೆ ಒಂದೊಂದು ಸಾಲಾಗಿ 25,000 ರೂಪಾಯಿ ಫಿಕ್ಸ್ ಇಟ್ಟು, ಆ ಫಿಕ್ಸ್ ಬಂದ ಹಣದಾಗ ವರ್ಷಕ್ಕೇನು ಫಸ್ಟ್ ಬಂದಿರ್ತಲ್ಲ ಅವ್ರಿಗೆ ಬಡ್ಡಿ ಕೊಡೋಕ್ಕೆ ಆ ವ್ಯವಸ್ಥೆ ಮಾಡಿ. ಇಲ್ಲಿ BEd ಕಾಲೇಜಿನಾಗ 25 ಲಕ್ಷ ರೂಪಾಯಿ ಇಟ್ಟು ಎಷ್ಟು 16 ಇಸ್ವಿಯಾಗ ಇಟ್ಟಿನಿ ಐತಿ, 25,000 ಫಿಕ್ಸ್ ಇಟ್ಟು. ಅದರಿಂದ ಬಡ್ಡಿ ಕೊಡ ಅಂದರೆ ಇಷ್ಟು ದಿನ ಕೊಟ್ಟಿಲ್ಲ. ಆಮೇಲೆ ನಾ ಏನಂದೆ, ಹೊರಗೆ ಬೋರ್ಡ್ ಹಾಕ್ರಿ ದಾನಿ ಕೊಟ್ಟವ್ರದ್ದು, ಅದ್ರ ತೆಳಗ ಫಸ್ಟ್ ಯಾರು ಬಂದಿರ್ತಾರೋ ಅವ್ರ ಹೆಸರು ಹಾಕ್ರಿ ಅಂತ ಹೇಳಿದೆ. ಅದು ಹಾಕಿಸಿ ಕೊಟ್ಟಿಲ್ಲ. ಅವನ ಹೆಸರು ಬೋರ್ಡ್ ಮೇಲೆ ಬರಬಾರ್ದು ಅಂತೇಳಿ ಈ ನಮ್ಮನ್ನು ಮಾಡಿ ಇದಕ್ಕೆ ಮಾಡ್ಯಾನೋ ಎದಕ್ಕೆ ಮಾಡ್ಯಾನೋ. ನನ್ನ ಮೇಲೆ ನನಗೆ ರೊಕ್ಕ ಕೇಳುವಂಥ ಅವಶ್ಯ ಇಲ್ಲ. ಕೇಳಿಲ್ಲ, ಪ್ರಮಾಣ ಮಾಡಿ ಗದ್ದಿಗೆ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ನಾ ಕೇಳಿಲ್ಲ. ಅದನ್ನು ಯಾವ ಮಾಡಿ ನನ್ನ ಮೇಲೆ ಅಪವಾದ ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಅದೇ ಹೇಳ್ತಾನಲ್ಲ. ಈಗ ಮತ್ತೊಂದು ಹೇಳ್ತೀನಿ. ಈಗ ನಾನು GS ಪಾಟೀಲ್ ಕಡೆ ಅಜ್ಜನ ಕಡೆ, ಆಮೇಲೆ ನನ್ನೊಮ್ಮೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದ ಮೇಲೆ ಹೈಕೋರ್ಟ್ ಹೋಗಿ ಆರ್ಡರ್ ತೊಗೊಂಡೆ. ಮತ್ತೆ ಹೊಳ್ಳಿ ನನ್ನಂತ ಆರ್ಡರ್ ಆಯ್ತು. ಆಮೇಲೆ ಈಗ ಒಂದು ತಿಂಗಳಿಂದ ನಮ್ಮ ಕಡೆ ಬಾ ಅನ್ನು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ರು ಒಬ್ಬ ಕನ್ನಡ ಮಾಸ್ತರ್ ಮುಂದೆ, ಹೆಡ್ ಮಾಸ್ತರ್ ಮುಂದೆ. ಅಜ್ಜರ ಇಲ್ಲ ನಾವು ಹೋಗೋದಿಲ್ಲ, GS ಪಾಟೀಲ್ ಬಿಟ್ಟು ಹೋಗೋದಿಲ್ಲ, ಅದು ಏನಾಗತ್ತೆ ಅಲ್ಲಿ ಅಂತೇಳಿ ನಾವು ಹೇಳಿ ಕಳಿಸಿ ಆ ಉದ್ದೇಶದಿಂದ ಮಾಡ್ಯಾರಂತ ನನ್ನ ಅನಿಸುತ್ತೆ. ಶಿಕ್ಷಣ ಸಂಸ್ಥೆಗೆ 11 ಗುಂಟೆ ಹತ್ಲಿಗೇರಿ ಯಾರು ಪ್ಲಾಟ್ ಮಾಡಿ ಮಾಡ್ಯಾರ, ಅದು ಲೆಕ್ಕ ಇಲ್ಲ. ಖರೀದಿ ಕೊಟ್ಟಾರ. ಆಮೇಲೆ ಏನ ಮಠದ ಆಸ್ತಿ ಕೊಡ್ಬೇಕಾದ್ರೆ ಕಮಿಟಿ ಠರಾವ್ ಬೇಕು, ಠರಾವ್ ಮಾಡಿ ಕೊಡ್ಬೇಕಂತ ಕಾಯ್ದೆ ಬಾಯ್ಲೆದಾಗ. ಹಾಂ ಠರಾವ್ ಆಗೈತಿ. ಠರಾವ್ ಮಾಡಿ ಕೊಟ್ಟಿಲ್ರಿ, ಹಂಗ ಕೊಟ್ಟಾರ. ಹಾಂ ಈ ಕೋರ್ಟ್ನಾಗ ಐತ್ರಿ ಅದು. ಹಾಂ ಕೋರ್ಟ್ಗೆ ನಾವು ಹೋಗಿದ್ವಿ. ಹ್ಞೂ ಇಲ್ಲ ನಡೆದೈತ್ರಿ ಕೇಸ್ ಇಲ್ಲೇ ಸಿವಿಲ್ ಕೋರ್ಟ್. ಆಮೇಲೆ ಹೈಕೋರ್ಟಿಗೆ ಇದಕ್ಕೆ ಹೋಗಿದ್ವಿ ನಾವು. ನಮ್ಮನ್ನು ಕಮಿಟಿಯಿಂದ ತೆಗೆದಿದ್ರು, ಹೈಕೋರ್ಟಿಗೆ ಆರ್ಡರ್ ತೊಗೊಂಡ್ವಿ, ನಮ್ಮಂತ ಆಗೈತಿ. ಏನು ಮಾಡಿಲ್ಲ. ಸೋಲ್ ಟ್ರಸ್ಟಿನ ಉಪಾಧ್ಯಕ್ಷನಾಗಿದ್ದೇನೆ. ಈಗ ನನ್ನ ಮೇಲೆ ಅಜ್ಜರ ಮೇಲೆ ನನಗೆ ಭಾಳ ಭಕ್ತಿ ಇದೆ. ಕಲ್ಲೈಜವ್ರ ಮೇಲೂ ಇದೆ, ಈ ಮಠದ ಮೇಲಿದೆ. ನಾವು ಹುಟ್ಟಿನಿಂದನೂ ಆ ಮಠದ ಭಕ್ತ. ನಮ್ಮ ಮನೆತನ ಕೊಟ್ಟಿದ್ದು ಗೊತ್ತಿದೆ, ದಾನ ಕೊಟ್ಟಿದ್ದು ಗೊತ್ತಿದೆ ಅಂದರೆ ಅಲ್ಲಿ ದಾನ ಕೊಟ್ಟಿದ್ದು ಕಸ್ಕೊಂಡವ್ರಲ್ಲ ನಾವು. ಆ ಮಠಕ್ಕೆ ಹತ್ತಿ ನಮ್ಮ ಅಜ್ಜವ್ರದ್ದು ಇದು ಇದೆ, ಸಮಾಧಿ ಇದೆ. ಆ
ಅದು ಶಿಲಾಮಂಟಪನ ಹೀಗಾಗಿ ಮಾಡಿದ್ದೇವೆ. ಮೊದಲು ನಮ್ಮ ಅಜ್ಜಿಯವರು ಅದನ್ನು ನಮ್ಮ ಹೊಲದಲ್ಲೇ ಮಾಡಿದ್ರು. ಅದರಲ್ಲಿ ಇವರು ಬಾವಿ ತೋಡ್ತೀನಿ ಅಂತ ಬಂದಿದ್ದಕ್ಕೆ ನಾವು ಎಷ್ಟೋ ಸರಿ ಹೇಳಿ 3 ವರ್ಷದಿಂದನೂ ನಾವು ಅವ್ರಿಗೆ ಕಳ್ಕಳಿಯಾಗಿ ಹೇಳಿದ್ದೀನಿ, ಅಲ್ಲಿ ಬ್ಯಾಡ್ರಿ ತೋಟದ್ರಿಂದ ನಾವು 35 ಲಕ್ಷದಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿ ಕಟ್ಟಿದೆ, ಅದಕ್ಕೆ ಧಕ್ಕೆ ಆಗುತ್ತೆ, ಮುಂದೆ ಗೋಪುರನೂ ಕಟ್ಟಿರಿ, ಅದಕ್ಕೆ ಧಕ್ಕೆ ಆಗುತ್ತೆ, ಬ್ಯಾಡ್ರಿ ಅಜ್ಜಾರ ಬದಲಿ ಜಾಗದಾಗ ಅದೇ ನಮ್ಮ ಅಜ್ಜ ದಾನ ಮಾಡಿದ ಜಾಗದಾಗ ನಾವು ನಮ್ಮ ಅಜ್ಜವ್ರು ಕೊಟ್ಟಿದ್ದು 1 ಎಕರೆ 2.5 ಗುಂಟೆ ಜಾಗ ಕೊಟ್ಟಿದ್ದಾರೆ. ಆ ಜಾಗದಾಗ ನೀವು ಮಾಡಿದ್ರೆ ನಾವು ಅದಕ್ಕೆ ಸಹಕಾರನೂ ಮಾಡ್ತೀವಿ, ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಮಾಡ್ತೀವಿ ಅಂದರೂ ಸಹಿತ ನಾವು ಅಲ್ಲೇ ಮಾಡ್ತೀವಿ ಅಂತ ತಿಳ್ಕೊಂಡು ಅವರು ಫೋರ್ಸ್ ಆಗಿ ಬಸವ ಜಯಂತಿ ದಿನ ನಮ್ಮ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಆಳುಗಳನ್ನ ಕಳಿಸಿದ್ರು. ಇದಕ್ಕಾಗಿ ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಅಪಾದನೆಯನ್ನು ಮಾಡಿದ್ದಾರೆ. ಈಗೂ ಸಹಿತ ಕೋರ್ಟಿನಲ್ಲಿ ಹೇಳಿದ್ದಾರೆ ಜಡ್ಜ್, ಅದು ಸಂಧಾನಮುಖ ಮಾಡಿರಿ, ಇದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ, ಇದಕ್ಕೆ ನೀವು ಕುಂತು ಮಾತಾಡ್ರಿ, ರಾಜಿ ಮಾಡ್ಕೊರಿ ಅಂತ ಹೇಳಿದ್ರು. 2 ಸರಿನೂ ಸಹಿತ ರಾಜಿಗೆ ನಾವು ಬಂದರೂ ಸಹಿತ ಅವರು ನಮಗೆ ರಾಜಿ ಮಾಡ್ಸೋಕೆ ಕೊಟ್ಟಿಲ್ಲ, ಅಜ್ಜವರೇ ಮಾಡ್ಸೋಕೆ ಕೊಟ್ಟಿಲ್ಲ. ಅದು ನಮ್ಮ ಮನೆತನದ ಹೆಸರ ಮೇಲೆ ಇದೆ. ಅದು ಈಗಾದರೂ ಚೆನ್ನಪ್ಪ ವೀರಪ್ಪ ಬಸರಿ ಹಿಡಿದು ಇವರ ಹೆಸರ ಮೇಲೆ ಇದೆ. ಅದು ಮಠಕ್ಕೆ ಸಂಬಂಧ ಇಲ್ಲ. ಅದು ನಮ್ಮ ಅಜ್ಜಿಯವ್ರ ಇದು ನಮ್ಮದು ಅಂತ ತಿಳ್ಕೊಂಡು ಅಲ್ಲಿ ಮಾಡಿದ್ದಾರೆ. ನಮ್ಮ ಅಜ್ಜ ತೀರ್ಕೋಬೇಕಾದ್ರೆ ಸಾವಿರಾರು ಜಮೀನು ಇದ್ದವು, ಎಕರೆಗಳು. ಅವ್ರು ಎಲ್ಲಾದರೂ ಮಾಡ್ಬೋದಾಗಿತ್ತು, ಇಲ್ಲೇ ಯಾಕೆ ಮಾಡಿದ್ರೆ ನಮ್ಮ ಜಾಗದಾಗ ಇತ್ತು ಅಂತ ತಿಳ್ಕೊಂಡು ಅವ್ರು ಮಾಡಿದ್ದಾರೆ. ಅಜ್ಜವ್ರು ಅದನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ತಪ್ಪು ಕಲ್ಪನೆ ಅಲ್ಲಿ ಹಿಂದಿದ್ದವರು ಸುಳ್ಳು ಇದನ್ನು ಮಾಡಿ ಅಪಾದನೆ ಮಾಡಿ ಅದನ್ನು ಮಾಡಿದ್ದಾರೆ. ಆಮೇಲೆ ಅದು ತಪ್ಪು ರೀ, ಮ್ಯಾನೇಜರಿಗೆ ಮಠದ ಇತಿಹಾಸ ಗೊತ್ತಿಲ್ಲಾರ್ದೇ ಅವನು ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ಮ್ಯಾನೇಜರ್ ಇತ್ತಿತ್ತಲಾಗಿ ಬಂದವರಿಗೆ ಅದು ಗೊತ್ತಿಲ್ಲ ಅವರಿಗೆ. ಅದು ಈಗ ಹೊಸದು ಮಾಡಿದ್ದಂಕಾರ ನಾವು ನಮ್ಮ ಮನೆತನದವ್ರು ಎಲ್ಲರೂ ನಾನು ನನ್ನ ಮಗ ಡಾಕ್ಟರ್ ಅಜಯ್ ಅವರು ಹಾಗೂ ಡಾಕ್ಟರ್ ರಾಜೇಂದ್ರ ಬಸರಿ ಹಿಡಿದ ಹಾಗೂ ಸತೀಶ್ ಬಸರಿ ಹಿಡಿದವ್ರ ಮಕ್ಕಳು, ವೀರಣ್ಣ ಬಸರಿ ಹಿಡಿದವರು ಎಲ್ಲರೂ ಕೂಡಿ ನಮ್ಮ ಮನೆತನದವರೇ ಹೊಸದು ಶಿಲಾನ್ಯಾಸವನ್ನು ಮಾಡಿದರು. ಅಜ್ಜಿಯವರೇ ಕಟ್ಟಿದ್ದು ಸುಳ್ಳ್ರಿ, ಅದು ಸುಳ್ಳು. ಅವ್ರಿಗೆ ಅಜ್ಜಾರಿಗೆ ಮಾಹಿತಿ ಇಲ್ಲರಿ, ಅದು ಸುಳ್ಳು ಅಪಾದನೆ ಐತೆ. ಅವರು ಅಜ್ಜವರು ತೀರ್ಕೊಂಡಕ್ಕಿಂತ ಮೊದಲು ನಮ್ಮ ಮನೆಗೆ 3 ವರ್ಷ ಸತತವಾಗಿ ಪಾದಪೂಜೆಗೆ ಬಂದಿದ್ದರು. ಅಲ್ಲೇ ಪೂಜೆ ಮಾಡ್ಕೊಂಡ್ರೆ ನಮ್ಮ ಮನೆಯೊಳಗೆ. ನಾವು ಕೇಳಿದ್ದೀವಿ, ಅದು ಉಳಿದ ಆಸ್ತಿ ಸಂಬಂಧನೂ ಕೇಳಿದ್ದೀವಿ. ಇಲ್ಲಪ್ಪ ನೀವು ನಿಮ್ಮ ಹೆಸರಿನಾಗ ಇರಲಿ ಅದನ್ನು ತಿಳ್ಕೊಂಡು ಅವರು ಮೊದಲಿಂದ ಹೇಳಿದ್ರು. ಅದಕ್ಕೆ ನಾವು ಅವ್ರಿಗೆ ಬಿಟ್ಟೂ ಕೊಟ್ಟಿಲ್ಲ ಇನ್ನೂ ತನಕ. ಅಜ್ಜಾರು ಹೇಳೋದಂತಕ್ಕೆ ನಾವು ಬಿಟ್ಟು ಕೊಟ್ಟಿಲ್ಲ. ಕೋರ್ಟ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಹಾಂ, ನಮ್ಮ ಮನೆತನದ ಮಾನಹಾನಿಯನ್ನು ಮಾಡ್ಯಾರ ಅವರು. ಅದನ್ನು ಮಾಡಿದವ್ರ ಮೇಲೆ ನಾವು ಕ್ರಮ ತೊಗೋಬೇಕಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀವಿ. ಈಗ ರೀ ನಾವು ಅವರಿಗೆ ಹೊಳ್ಳಿ ನಮ್ಮ ಮಠದ ಆಸ್ತಿಯನ್ನು ಕಬಳಿಸ್ತಾಗಿದ್ದೀವಿ ಅಂತ ತಿಳ್ಕೊಂಡು ಅವ್ರು ಏನು ಅಪಾದನೆ ಮಾಡಿರಲ್ಲ, ತಪ್ಪು ಕಲ್ಪನೆ ಅದ. ನಾವು ಯಾವತ್ತೂ ಕಬಳಿಸಿಲ್ಲ, ನಮ್ಮ ಯಾವುದೇ ಮಠದ್ದು ಏನೂ ನಾವು ಕಬಳಿಸಿಲ್ಲ. ಯಾವುದೇ ಒಂದು ಹಣವನ್ನು ಸಹಿತ ನಾವು ತೊಗೊಂಡಿಲ್ಲ. ಗದ್ದಿಗೆ ಇದು ಶಿಲಾನ್ಯಾಸ ಮಂಟಪ ಕಟ್ಟಬೇಕಾದ್ರೂ ಸಹಿತ ನನ್ನ ಪಾತ್ರ ಏನು ಅಜ್ಜಾರು ಕೊಟ್ಟರು ಅಂತ ತಿಳ್ಕೊಂಡು ಅವ್ರು ತಪ್ಪು ಕಲ್ಪನೆಯಿಂದ ಮಾತಾಡಿದ್ದಾರೆ. ಅದು ಕೋರ್ಟ್ನಲ್ಲಿ ಇದರಿಂದ ನಾ ಯಾವುದೇ ಥರದಂಥ ಹೇಳಿಕೆ ಕೊಡೋಂಗಿಲ್ಲ ಅಂತೇಳಿ ಶಿಕ್ಷಣ ಸಮಿತಿಯ ಸದಸ್ಯನಿದ್ದೀನಿ ಮತ್ತು ಸೋಲ್ ಟ್ರಸ್ಟ್ ಸದಸ್ಯನಿದ್ದೀನಿ. ಅಲ್ಲೇ ಮಲ್ಲಯ್ಯ ಶಿರೋಮಠ ಅಂತೇಳಿ ಅವರು ನಮ್ಮ ಶಿಕ್ಷಣ ಸಂಸ್ಥೆ ಒಂದು ಸಂಸ್ಥೆ ಒಳಗೆ ಕ್ಲರ್ಕ್ ಅಂತ ಕೆಲಸ ಮಾಡ್ತಾರೆ. ಅವರು ಮತ್ತು ಇನ್ನೊಬ್ಬರು 3 ಮಂದಿ ಕೂಡ್ಕೊಂಡ ನಿರಂತರವಾಗಿ ಸಂಸ್ಥೆ ವಿರೋಧ ಚಟುವಟಿಕೆಗಳಲ್ಲಿ ತೊಡಗಿದ್ರು. ಅವರು ಸಂಸ್ಥೆ ವಿರೋಧ ಲೆಟ್ರ್ ಬರೆದು, ಇಲಾಖೆಗೆ ಲೆಟ್ರ್ ಬರೆದು, ಸಂಸ್ಥೆ ವಿರೋಧ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿದ್ರು. ಅದಲ್ಲದೆ ಅವರು ಸಂಸ್ಥೆಯ ಒಬ್ಬ ಸಿಬ್ಬಂದಿಯಾಗಿ ಸಂಸ್ಥೆ ವಿರುದ್ಧ ಅಜ್ಜವ್ರ ವಿರುದ್ಧ ಕೇಸ್ ಮಾಡಿದರು. ಈಗೇನು ಇವ್ರ ಕೇಸ್ ಪೆಂಡಿಂಗ್ ಐತೆ ಅಂತ ಹೇಳಿದ್ರಲ್ಲ, ಅದರೊಳಗೆ ಅವರು ಪಾರ್ಟಿ ಅವರು. ಆ ಕಾರಣಕ್ಕೆ ನಾವೇನಪ್ಪ ಅಂದ್ರೆ ಅವರಿಗೆ ಹಿಡ್ಕೊಂಡು 3 ಮಂದಿಗೆ ಸೋಕಾಸ್ ನೋಟಿಸ್ ಕೊಟ್ಟಿವಿ. ಕಾರಣ ಕೇಳಿ ನೋಟಿಸು, ನೀವೊಬ್ಬ ಸಂಸ್ಥೆಯ ಸಿಬ್ಬಂದಿಗಳಾಗಿ ಸಂಸ್ಥೆ ವಿರುದ್ಧ ಸಂಸ್ಥೆ ಯಾವುದೇ ಪರವಾನಗಿ ಇಲ್ಲದ, ಕಮಿಟಿ ಪರವಾನಗಿ ಇಲ್ಲದ ಈ ರೀತಿ ನೀವು ಸಂಸ್ಥೆಗೆ ಅದರ ಸಾಕಷ್ಟು ಅಪಾದನೆಗಳು ಮಾಡಿ ನೀವು ಕೇಸ್ ಫೈಲ್ ಮಾಡಿದಿರಿ. ಮಠದ ವಿರುದ್ಧ ಅಪಾದನೆ ಮಾಡಿದಿರಿ ಮತ್ತು ಅಜ್ಜವ್ರ ವಿರುದ್ಧನೂ ಅಪಾದನೆ ಮಾಡಿದಿರಿ. ಅದಕ್ಕೆ ಇದೇನಪ್ಪ, ನಿಮ್ಮದು ಶಿಕ್ಷಣ ಶಿಸ್ತು ಉಲ್ಲಂಘನೆ ಆಗ್ತದೆ, ಇದಕ್ಕೆ ನೀವು ಕಾರಣ ಕೊಡಬೇಕು. ಅದೇ ರೀತಿ ಇಲಾಖೆಗಳಿಗೆ ಬೇರೆ ಬೇರೆ ನೀವು ಸಾಕಷ್ಟು ಲೆಟರ್ ಬರೆದಿರಿ ಸಂಸ್ಥೆ ಮೇಲೆ ಅಪಾದನೆ ಮಾಡಿ, ಇದಕ್ಕೆ ನೀವು ಕಾರಣ ಕೊಡಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಸೋಕಾಸ್ ನೋಟಿಸ್ ಕೊಟ್ಟಿವಿ ನಾವು. ಉಳಿದು ಒಂದಿಬ್ಬರು ಸೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟರು. ಸೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟರು, ಅಸಮಂಜಸ ಉತ್ತರ ಕೊಟ್ಟರು. ಅದನ್ನು ಕಮಿಟಿ ಮೀಟಿಂಗ್ಗಳಿಗೆ ಇಟ್ಟೆವು. ಈ ನಮ್ಮ ಮೀಟಿಂಗದ ಸಮಂಜಸ ಕಂಡಿಲ್ಲ ಇದು ಅಂತ ತಿಳ್ಕೊಂಡು ಇಬ್ಬರು ನಾವು ಅಮಾನತು ಮಾಡಿದೆವು. ಇಬ್ಬರನ್ನ ಸೇವೆಯಿಂದ ಅದಕ್ಕೆ ಸಸ್ಪೆಂಡ್ ಮಾಡಿದ್ವಿ ನಾವು.
ಈ ವ್ಯಕ್ತಿ ಏನಂತಲ್ಲ ಯಾವುದೇ ರೀತಿ ರಿಪ್ಲೈ ಕೊಡಲಿಲ್ಲ. ಅವನು ತೋರಿಸ್ತಾನೆ ನಮಗೆಲ್ಲ. ಕನಿಷ್ಠ ಒಂದು 6-7 ನೋಟಿಸ್ ಕಳಿಸಿದ್ವಿ ಅವ್ರಿಗೆ, ಯಾವುದೇ ರೀತಿ ಶಿರೋಮಠ ಉತ್ತರ ಕೊಡಲಿಲ್ಲ. ಉತ್ತರ ಕೊಡೋದಾಗಕ್ಕೆ ಮತ್ತು ಕಮಿಟಿಗಳು ಮಾಡಿ ಏನು ಮಾಡಿದ್ರು ಅಂತಂದ್ರೆ, ನೀವು ಉತ್ತರ ಕೊಡ್ಲಿಕ್ಕಂದ್ರೆ ಇದಾಗೋದಿಲ್ಲ, ಇದು ಪತ್ರಿಕೆಗಳು ಪ್ರಕಟಣೆ ಕೊಡ್ರಿ ಅಂತಂದರು. ಮತ್ತು ಪತ್ರಿಕೆಗಳು ಪ್ರಕಟಣೆ ಕೊಟ್ಟಿವಿ ನಾವು. ನಿನ್ನ ಮೇಲೆ ಹಿಂಗೆ ಅಪಾದನೆ ಅದಾವು, ಆಪಾದನೆ ಇದ್ರೂ ಸತ್ಯಕ್ಕೆ ನೀನು ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ, ನೀನು ಸಾಕಷ್ಟು ನೋಟಿಸ್ನೂ ತೊಗೊಂಡಿಲ್ಲ, ಅವನು ಹೋಗೋದು ನೋಟಿಸ್ ರಿಜೆಕ್ಟ್ ಹೊಳೆ ಬಂದುಬಿಡೋದು, ಇದು ನೀನಂತ ಶಿಸ್ತನ ಉಲ್ಲಂಘನೆ ಪರಮಾಧಿಕಾರಿ ಆಯಿತು. ಅದಕ್ಕೆ ನಾವು ಅನಿವಾರ್ಯವಾಗಿ ಕಮಿಟಿಯವರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತೀವಿ, ಅದಕ್ಕೆ ನೀವು ಉತ್ತರ ಕೊಡಬೇಕಂದ್ರೆ ಉತ್ತರ ಕೊಡಲಿಲ್ಲ. ಕೊನೆಗೆ ನಾವು ಏನಪ್ಪ ಅಂತಂದ್ರೆ ಅವ್ರನ್ನ ಸಂಸ್ಥೆಯಿಂದ ಸಸ್ಪೆಂಡ್ ಮಾಡಿದ್ವಿ ಅವ್ರನ್ನ. ನಾವು ಇದನ್ನೆಲ್ಲ ಪ್ರೊಸೀಡಿಂಗ್ಸು ಕಮಿಟಿ ಮೀಟಿಂಗ್ಗಳು ಇಟ್ಕೊಂಡು ಮಾಡಿದೀವಿ. ಪೇಷನ್ ಐತೆ ಅದಕ್ಕೆ 2 ಪಾರ್ಟಿ ಇದ್ದು ಇದ್ರಾಗ. JS ಪಾಟೀಲ್ ಇರುತ್ತೆ, ಈ ಮಲ್ಲಯ್ಯ ಸೆಲ್ಮೆಂಟ್ ಹಿಡ್ಕೊಂಡು ಭಾಳ ಚಂದ ಆಟ ಆಡ್ಯಾರ ಹಿಂದೆ ಅದ್ರ ಸತಕ್ಕೆ. ಹಿಂದೆ ನಮ್ಮ APMC ಕೆಲವೊಂದು ಕಮಿಟಿ ಮೆಂಬರ್ಸನ್ನು ಹಿಡಿಕೆ ಮಟ್ಟವ್ರು ಇದ್ದಾಗ ಸಾದಾ ಮೆಂಬರ್ಸ್ ಅಂತ ತೊಗೊಂಡಿದ್ರು, ಒಂದು 10-15 ಮಂದಿನ. ಅವ್ರನ್ನೇನು ಕಮಿಟಿ ಮೆಂಬರ್ ಡೈರೆಕ್ಟರ್ಸು ಮೆಂಬರ್ಸ್ ಅಂತ ತೊಗೊಂಡಿದ್ದಿಲ್ಲ, ಸಿಂಪಲ್ ಮೆಂಬರ್ಸ್ ಅಂತೇಳಿ. APMC ಅವ್ರು ಇರಲಿ ಅಂತೇಳಿ ಅದನ್ನು ಇವರು JS ಪಾಟೀಲ್ರು ಮಲ್ಲಯ್ಯನ ಕಡೆಯಿಂದ ಕೇಸ್ ಫೈಲ್ ಮಾಡಿಸಿ ಅದನ್ನು ಕಿತ್ತು ಹಾಕ್ಸೋಕೆ ಪ್ರಯತ್ನ ಮಾಡಿದರು. ಆ ನಂತರ ಇದ್ರೊಳಗೂ ಸತ್ಯಕ್ಕೆ ಇವ್ರು ಏನಪ್ಪ ಅಂದ್ರೆ ಈ 3 ಮಂದಿ ಹಿಡ್ಕೊಂಡು ಕೆಲಸ ನಾವು ಈ ಕಡೆ ಆದೇಶ ಪಾಸ್ ಮಾಡಬೇಕು, ಅವ್ರು ಅದನ್ನು ಕಡೆ ಅದನ್ನು ಅದಕ್ಕೆ ಎಂತ ನೆಗೆಟಿವ್ ರಿಪ್ಲೈ ಕೊಡಬೇಕು. ಯಾವಾಗ ಇವ್ರು ನಾವು ಸಸ್ಪೆಂಡ್ ಮಾಡಿದೀವೋ, ಸಸ್ಪೆಂಡ್ ಮಾಡಿದಕ್ಕೆ ಇವ್ರು ವೇತನ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಅಲ್ಲಿ ಅಂತಲೇ ಹೆಡ್ ಮಾಸ್ಟ್ರಿಗೆ ಅದು ಅಲ್ಲಿ ಅಜ್ಜವ್ರು ಸೂಚನೆ ಕೊಟ್ಟರು, ಈ ವರ್ಷ ಪೇಮೆಂಟ್ ಬಿಲ್ ಮಾಡಬೇಕಾದ್ರೆ ಇವ್ನು ಪೇಮೆಂಟ್ ಹೆಲ್ಡಪ್ ಮಾಡು, ಇವನು ಅಮಾನತು ಮಾಡಿದೆವು. ಇವು ನಮ್ಮದು ಪ್ರತಿಯೊಂದು ಉತ್ತರ ಕೊಟ್ಟು ನಮ್ಮ ಸಮಿತಿ ರೆಗ್ಯುಲರ್ ಒಪ್ಕೊಂಡ್ರೆ ಮಾತ್ರ ಮುಂದೆ ಮಾಡೋಣ, ಈಗೇನತ್ತಲ್ಲ ಇವನು ಪೇಮೆಂಟ್ ಹೆಲ್ಡಪ್ ಮಾಡ್ರಿ ಅಂತ ಹೇಳಿದರು. ಆ ಪ್ರಕಾರ ಅವನು ಹೆಡ್ ಮಾಸ್ಟ್ರಿಗೆ ಇವನು ವೇತನ ತಡೆ ಹಿಡಿದು ಬಿಲ್ ಪಾಸ್ ಮಾಡಂತ ಹೇಳಿತ್ತು. ಆದರೆ ಹೆಡ್ ಮಾಸ್ಟರ್ ಏನಂತಲ್ಲ ಆ ಸಿಬ್ಬಂದಿಗಳ ಮಿಲಾಪಿಯಾಗಿ JS ಪಾಟೀಲ್ ಮಿಲಾಪಿಯಾಗಿ ಅವನದು ಪೇಮೆಂಟ್ ಸೇರಿಸ್ಕೊಂಡು ಅದ್ರಾಗ ಅವನು ವಜಾ ಮಾಡಿದ್ರು ಸತ್ಯಕ್ಕೆ, ಅವನು ಅಮಾನತು ಮಾಡಿದ್ರು ಸತ್ಯಕ್ಕೆ ಅವನದು ಪೇಮೆಂಟ್ ಸೇರ್ಕೊಂಡ ಅಜ್ಜವ್ರು ಸಹಿ ಹೋಗ್ಯಾರ ಅಲ್ಲಿಗೆ, ಕಲ್ಲೇಜರ್ ಕಡೆ ಸಹಿಗೆ. JS ಪಾಟೀಲ್ ಸಹಿ ಮಾಡಿ ಕಳಿಸ್ಯಾರ. ಅದಕ್ಕೆ JS ಪಾಟೀಲ್ ಮುಂಚಿತವಾಗಿ ಇವನು ಅಮಾನತು ಅಜ್ಜವ್ರನ್ನಾರ ಫೋನ್ ಮಾಡಿ ಕೇಳಬೇಕಾಗಿತ್ತು. ಇವನು ಮತ್ತೆ ಹೆಂಗೆ ಒಂದು ಹಾಕಿ ಕಳಿಸಿರಿ ಏನು ಮಾಡೋಣ ಅಂತ ತಿಳ್ಕೊಂಡ, ಯಾವುದೂ ಮಾಡಲಿಲ್ಲ. ಅವನದು ಪೇಮೆಂಟ್ ಹಾಕಿ ಅದಕ್ಕೆ ಚೆಕ್ಕಿಗೆ ಎಲ್ಲದಕ್ಕೂ ಸಹಿ ಮಾಡಿ ಕಳಿಸಿದ್ರು. ಅವಾಗ ಇಲ್ಲಿ ಅಜ್ಜವ್ರ ಕಡೆ ಸಹಿ ಮಾಡಿ ಹೊತ್ನಾಗ ಅವ್ರು ಅಜ್ಜಕ್ಕೆ ನಮ್ಗೆ ಕರೆಯಾಗಿ ಕಳಿಸಿದ್ರು. ನಾವು ತಲೆ ಬೇರೆ ಕಡೆ ಇದ್ದೀವಿ, ಇಲ್ಲ ಮತ್ತು ಚೆಕ್ ಇವ್ರದ್ದು ಪೇಮೆಂಟ್ ಹಾಕಿ ಕಳಿಸ್ಯಾರ, ಮತ್ತು ಇದು ಹೆಂಗಿದು ಏನು ಇವ್ರದ್ದು ನಮ್ದು ಏನಿಲ್ಲ ನಮ್ದೇನೈತಿ ಅಂತ ಹೇಳಕತ್ತಾರ, ಇದಕ್ಕೇನು ಅಂತ ಕೇಳಿದರು. ಭಕ್ತರದ್ದು ಎಲ್ಲ ಸಕ್ಕರೆ ಜನ ಕೂಡಿದ್ರು. ಮತ್ತು ಅವರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಾರ 7-8 ಮಂದಿ ಅಲ್ಲೇ. ಗೊತ್ತರೆ ಇದನ್ನು ಸಮಸ್ಯೆ ರೇಜ್ ಮಾಡಬೇಕು ಅಂಥೇಳಿ ನಮ್ಮನ್ನು ಹೆದರ್ಸ್ಬೇಕು ಮಾಡ್ಬೇಕಂತ ರೇಜ್ ಮಾಡ್ಕೊಂಡು ಬಂದಾರ. ಬಂದು ಹೊತ್ತಿನಾಗ ನಾವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಜ್ಜಾಗ ತೋರಿಸಿದ್ವು, ನೋಡಿರಿ ಹಿಂಗೆಲ್ಲ ಅಮಾನತು ಮಾಡಿದೆ, ಸಸ್ಪೆಂಡ್ ಹಿಂಗೆ ಅದ, ಮತ್ತು ಇವ್ರದ್ದು ವೇತನ ಹೆಲ್ಡಪ್ ಮಾಡ ಅಂತ ಹೇಳ್ತೈತಿ. ಮತ್ತು ಈಗಂತ ಹೊತ್ತಿನಾಗ ಇವ್ರು ಅಮಾನತು ಮಾಡಿದ ಹೊತ್ತಿನಾಗ ಇವರು ವೇತನವನ್ನು ಮಾಡಿದ್ರೆ ತಪ್ಪಾಗ್ತೈತಿ, ಎನ್ಕ್ವೈರಿ ಕಂಡಕ್ಟ್ ಆಗಲಿ, ಡಿಸಿಪ್ಲಿನ್ ನೋಟಿಸ್ ತೊಗೊಳ್ಳಿ, ಅದಕ್ಕೆ ಉತ್ತರ ಕೊಡಲಿ, ಎನ್ಕ್ವೈರಿ ಪೇಸ್ ಮಾಡಲಿ, ಅದ್ರಾಗ ತಾನು ನಿರಪರಾಧ ಅಂತ ಬಂದು ಕೆಲಸ ಮುಂದೆ ಬೇಕಾದ್ರೆ ಇದು ಮಾಡೋವಲ್ರಕ್ಕ ಅನ್ನೋಂಥ ಉತ್ತರ ನಾವು ಹೇಳಿದ್ವಿ. ಅದನ್ನು ಹೇಳಿದ್ದಕ್ಕೆ ಆ ವ್ಯಕ್ತಿ ನಮ್ಮ ಮೇಲೆ ಸಿಟ್ಟಾಗಿ ನಮ್ಮನ್ನು ಪ್ರಚೋದನೆ ಮಾಡಕತ್ಬಿಟ್ಟವ. ನಮ್ಮನ್ನು ಎದೆ ಮೇಲೆ ಹಂಗೆ ಹಿಡ್ದ, ನೀನು ಮಾಡಿದ್ದೀನ, ನಾ ಎಲ್ಲ ಮಾಡಿದ್ದೀನಿ, ನಾ ಏನು ಮಾಡಿಲ್ಲ, ನನ್ನ ಹೆಸರಂಗಿದು ಮಾಡಿದ್ದೀನಿ, ನನಗೆ ಯಾಕೆ ಪೇಮೆಂಟ್ ಬೇಡ ಅಂತ ಹೇಳ್ತಿ ಅಂತ ತಿಳ್ಕೊಂಡು ಕಂಪ್ಲೀಟ್ ನಮ್ಮನ್ನು ಪ್ರಚೋದನೆ ಮಾಡಿದ. ನಾವು ಅದನ್ನು ಗೊತ್ತಾಗಿ ಸಿಚುವೇಶನ್ ಗೊತ್ತಾಗಿ ನಾವು ಹೊರಗೆ ಬರಬೇಕು ಅಂದ್ರೆ ಬಿಡಾಕ್ತಾ ಇರಲಿಲ್ಲ ನಮ್ಮನ್ನು. ಸಿಚುವೇಶನ್ ಗೊತ್ತಾಗಿ ನಾವು ಈಗೆಲ್ಲ ಭಕ್ತರು ಕೂಡ್ಯಾರ ಎಲ್ಲ ಮಾಡ್ಯಾರ, ಇದ್ರ ಗದ್ದಲಾಗ್ತೈತಿ, ಇದಕ್ಕೆ ಆಸ್ಪತ್ರೆ ಕೊಡಬಾರ್ದು ಅಂತೇಳಿ ಹೊರಗೆ ಬಂದರೂ ಬಿಡಾಕ್ತಾ ಇರಲ್ಲ ಅವ್ನು ನಮ್ಮನ್ನು. ಆ ಕಡೆ ನುಗ್ಸೋದು, ಮತ್ತು ಇದ್ರ ಮೇಲೆ ಹಂಗೆ ನುಗ್ಸೋದು. ಇದು 2 ವರ್ಷದಿಂದ ಗಾಂಧಿ. ಮತ್ತು ಈ ನಡೆದಂಥ ಘಟನೆಗಳು ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಈಗ ಈ ಘಟನೆಗಳಿಗೆ ಸಂಬಂಧ ಯಾಕೆ ತೊಗೊಂಡ್ರು? ಸ್ಥಿತಿಗಳನ್ನ ಹೇಳಲಿಕ್ಕೆ ಬಂದೀವಿ ನಾವು. ಪರ ವಿರೋಧ ಅಂತಲ್ಲ, ಯಾಕಂದ್ರೆ ಈಗ ಇಲ್ಲ 1 ಮಿನಿಟ್ ಯಾಕೆ ಹೇಳ್ತೇನೆಂದ್ರೆ, ಈ ವಿಷಯಗಳು ಸತ್ಯಕ್ಕೆ ಪತ್ರಿಕೆಗಳಿಗೆ ಬಂದು, ಈ ವಿಷಯಗಳು ಮಾಧ್ಯಮದೊಳಗೆ ಬಂದು, TV ಒಳಗೆ ಬಂದು, ಗೊತ್ತಾ? ಅದಕ್ಕೆ ಈ ವಿಷಯ ಯಾವುದಕ್ಕೂ ಸಂಬಂಧ ಇಲ್ಲದ ವಿಷಯ ಇದು. ಈಗ ನಡೆದಂಥ ರಾಜೀವ್ ಕಾಣಪ್ಪನವ್ರ ಘಟನೆ ಬೇರೆ, ಈ ವಿಷಯ ತಳಕ್ಕೆ ಹಾಕಿದ್ದ ಬೇರೆ. ಇದರಿಂದ ಏನದ ಅನ್ನೋದನ್ನು ನಾವು ಇನ್ನೂ ಆತ್ಮಾವಲೋಕನ ಮಾಡ್ಕೊಳ್ಕತ್ತೇವೆ. ಯಾಕೆ 2 ವರ್ಷದಿಂದ ಆದಂಥ ಘಟನೆಯನ್ನು ಈ ಟೈಮಲ್ಲಿ ಕೆದಕ್ಕೆ ಈ ಸಂಬಂಧ ತೊಗೊಂಡು ಎಲ್ಲ ಕಡೆ ಪ್ರಚಾರ ಮಾಡಿ, ಇಟ್ ಈಸ್ ಅಮೌಂಟ್ ಟು ಮೈ ಡಿಫಾಮೇಷನ್. ಇದು ನಾವು ತೊಗೊಂಡಿಲ್ಲ. ಮತ್ತು ಈ ಸಮಯದೊಳಗೆ ಕೇಸ್ ಏನು ಕೌಂಟರ್ ಕೇಸ್ ಆಗಬೇಕಾಗಿತ್ತು.
ಮಲ್ಲಯ್ಯ ಶ್ರೀಮಠ ಅವ್ರು ಏನಂತಲ್ಲ ನಮ್ಮ ಮೇಲೆ ಹೊಡೆದು ಬಡದು ಮಾಡಿ ನಾವು ಆ್ಯಕ್ಷನ್ ತೊಗೊಂಡಿದ್ದಕ್ಕೆ ಐ ಆಮ್ ಎನ್ ಅಡ್ವೊಕೇಟ್, ನಾನು ನೋಟಿಸ್ ಕೊಟ್ಟಿದ್ನಿ, ಅಜ್ಜಾರ ಪರವಾಗಿ ನಾನು ಸಸ್ಪೆಂಡ್ ಮಾಡಿದ್ದು, ಎಲ್ಲದಕ್ಕೂ ಸಜೆಷನ್ ಮಾಡಿದವ ನಾನು. ಆಮೇಲೆ ನನ್ನ ಸಿಟ್ಟಿಟ್ಕೊಂಡ ನನ್ನ ಮೇಲೆ ಹೊಡೆದು ನನ್ನ ಹೆದರ್ಸ್ಬೇಕು, ಹೆದರ್ಸಿ ಹಿಂದಕ್ಕೆ ತೆಗೆಸ್ಬೇಕು ಅನ್ನೋದು ಉದ್ದೇಶದಿಂದ ಬಂದವರು. ಅದಕ್ಕೆ ಇವನ್ನ ಆ ಘಟನೆ ಆಗಬಾರ್ದು, ಭಕ್ತ ಸಮುದಾಯ ಐತಿ, ಇಲ್ಲಿ ನಡಿಬಾರ್ದು, ಹೊರ ಹೋದ್ರೂ ಬಿಡಾಕ್ತಾ ಇರಲ್ಲ ಅವರು. ಗೊತ್ತರೆ 4 ಮಂದಿ ಕುಡ್ಕೊಂಡು ಅಲ್ಲೇ ನುಗ್ಸೋದು, ಅಲ್ಲೇ ನಿಲ್ಲೋದು, ಎದಿ ಮನೆ ಹಂಗೆ ಇಡೋದು, ನಮ್ಮನ್ನು ಮಾಡೋದು, ನಮ್ಮನ್ನು ಈ ರೀತಿ ಪ್ರಚೋದನೆ ಮಾಡಿದ್ರು ಅವರು. ಗೊತ್ತರೆ ಆ ಕಾರಣಕ್ಕೆ ಅವಾಗ ಏನಿತ್ತಂದ್ರೆ ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಆಗಬೇಕಾಗಿತ್ತು. ಆದರೆ ಪೂಜ್ಯರ ಉಪಸ್ಥಿತಿಯಲ್ಲಿ ಇತ್ತದು. ಅದು ಬೇಕಾದಾಗಲಿ ನಾವು ಆರೋಪಿಗಳಿಗೆ ತಿರುಗಾಡೋದು ಅಡ್ಡಿಲ್ಲ, ನಾವು ಪೀಠವನ್ನು ಎಳೆದು ತಯಾರಿಲ್ಲ. ಅವ್ರು ಏನು ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ಮಾಡಲಿ, ಅದು ನಾವು ಕಾಂಟೆಸ್ಟ್ ಮಾಡ್ತೀವಿ, ಮಾಡಿ ಇದ್ದ ಸ್ಥಿತಿಯನ್ನು ಹೇಳ್ತೇವೆ. ಅಲ್ಲಿ ಯಾವುದೇ ರೀತಿ ಉದ್ದೇಶ ಇಲ್ಲ, ನಮ್ಮ ದುರ್ದೇಶ ಗದ್ದಲ ಎಬ್ಬಿಸುವಂಥದ್ದು. ಅವರು ಗದ್ದಲ ಎಬ್ಬಿಸುವ ಉದ್ದೇಶ ಇಟ್ಕೊಂಡು ಬಂದವರು ಬಂದು ಗದ್ದಲ ಎಬ್ಬಿಸ್ಯಾರ. ಅದನ್ನು ಹೇಳಿ ನಾವು ಕೋರ್ಟ್ಲಿಂದ ನಿಕಾಲಿ ಆಗ್ತೀವಿ, ಡಿಸ್ಚಾರ್ಜ್ ಆಗ್ತೇವೆ. ಈಗ ನಾವು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಯೋ ಕೋರ್ಟಿಗೆ, ಪ್ರತಿ ಸಲ ನಾವು ಪಿ.ಸಿ. ಆರೋಪಿಗಳಿಗೆ ಹೋಗ್ತೇವೆ. ಈಗ ಹೋಗಿ ಕೆಲವೊಬ್ರು ಅಂದರು, ಇವರು ಅಂದ್ರೆ ಪೂಜ್ಯರು ಕೇಸ್ ಮಾಡಿರಿ, ಕೌಂಟ್ರ್ ಕೇಸ್ ಅಂತೇಳಿ. ಅದು ಗೊತ್ತಾಗಂಗಿಲ್ಲ ನಿಮಗೆ. ನಾ ಏನು ಅಡ್ವೊಕೇಟ್, ಲೀಗಲ್ ಅಡ್ವೈಸರ್, ಮಠದ ಇರ್ಬೋದು ವಕೀಲ, ಅದ್ರ ಮಠದ ಭಕ್ತ ನಾನು. ಭಕ್ತಿ ಇದ್ಕೊಂಡು ನಮ್ಮ ಮಠದ ಪೀಠದ ಮರ್ಯಾದೆ ಗೌರವ ಬೇಕು ನನಗೆ. ಯಾವುದೇ ಕಾರಣಕ್ಕೂ ಕೌಂಟ್ರ್ ಕೇಸ್ ಮಾಡಿದ್ನಿ, ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ ಆಯ್ತು, ಅವಾಗ ಪೀಠ ಬರಬೇಕಂತಂದ್ರೆ ನಿಮ್ಮ ಸಮಕ್ಷಮಾಗೈತಿ. ಅವಾಗ ನಾವು ಉತ್ತರ ಕೊಡೋದು ಕಠಿಣ ಆಗತ್ತೆ. ಕಾನೂನಿಗೆ ನಾವು ರಿಜೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಿಮ್ಮನ್ನು ಹೋಗಿ ನಾವು ನಿಲ್ಸಕ್ಕೆ ತಯಾರಿಲ್ಲ. ಯಾವುದೇ ಕೇಸ್ ಆಗಲಿ ನಾವು ಆರೋಪಗಳಿಗೆ ಹೋಗ್ತೇವೆ, ಅಲ್ಲಿಗೆ ಹೋಗಿ ನಾವು ಕೋರ್ಟಿಗೆ ಹೇಳ್ತೀವಿ, ಇದ್ದ ಸ್ಥಿತಿ ರಿಯಲ್ ಸ್ಥಿತಿ ಹೇಳ್ತೇವೆ. ಹೇಳಿ ಕೇಸ್ ನಾವು ಅಲ್ಲಿ ಡಿಸ್ಚಾರ್ಜ್ ಆಗಿ ಬರ್ತೀವಿ, ಕೋರ್ಟ್ ಏನು ಹೇಳಿ ಕೇಳ್ತೀವಿ. ಆದರೆ ಯಾವುದೇ ಕಾರಣಕ್ಕೆ ನಾವು ಕೌಂಟ್ರ್ ಕೇಸ್ ಮಾಡೋಕ್ಕೆ ಹೋಗಂಗಿಲ್ಲ, ನಿಮ್ಮ ಹೆಸರು ತೊಗೊಳಕ್ಕೆ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಅವ್ರ ಹೆಸರನ್ನು ತೋರಿಸ್ಕೊಟ್ಟಿಲ್ಲ, ನಾವು ಅವ್ರಿಗೆ ಇದು ಹೇಳಿಕೆನೂ ಕೊಡಿಸ್ಕೊಟ್ಟಿಲ್ಲ. ಗೊತ್ತೇ ಇದಾಗೈತಿ. ನಾವು ಹೆದರ್ಸಕ್ಕೆ ಹೋಗಿಲ್ಲ ಅವ್ರನ್ನ, ಇರಲಿಲ್ಲ, ನಾವು ಹೆದರ್ಸಕ್ಕೆ ಹೋಗಿಲ್ಲ. ಕಾನೂನು ಪ್ರಕಾರ ಅವ್ರು ಮಾಡಿದ ಕೃತಿಗಳಿಗೆ ನಾವು ತಗೊಂಡೆವು. ಅವ್ರು ಮಾಡ್ಯಾರ ಈ ಕೇಸು, ಅವ್ರು ಮಾಡ್ಯಾರ ಈ ಕೇಸ್ ರೀ, ಅವ್ರು ಮಾಡ್ಯಾರ, ಅದನ್ನು ಎಬ್ಬಿಸತಕ್ಕಂತೀವಿ ನಾವು ಆರೋಪಿಗಳಾಗಿ. ನಾವು ಮತ್ತೆ ಮಾಡೋಕ್ಕೆ ಹೋಗಿಲ್ಲ, ಒಳ್ಳೆ ಗೊತ್ತಾ. ಅವ್ರು ಮಾಡ್ಯಾರ ಈಗ ಕೇಸು. ಗೊತ್ತಾ, ಅವ್ರನ್ನ ಅಜ್ಜವ್ರನ್ನ ಇನ್ಫ್ಲಿಕ್ಟ್ ಮಾಡಿ ಅವ್ರನ್ನ ಅದ್ರಾಗ ಸೇರಿಸಿ, ಗೊತ್ತಾ, ಇದನ್ನು ಮಾಡೋದು ದುರ್ದೇಶದಿಂದ ಬಂದದ್ದು ಅವರು. ಅದನ್ನು ತಿಳ್ಕೊಂಡು ನಾವು ಎಂತಲ್ಲ ದೂರ ಸರ್ಕೊಂಡು ಕೌಂಟರ್ ಕೇಸ್ ಮಾಡೋಕ್ಕೆ ಹೋಗಲಿಲ್ಲ.